तत् ಆಪುಡು ಆರು ಜರ್ತದ ಪೂರ ಈಮೇಕ್ ಬಲ ಮಾಡ್ಲಿ ಬಸ್ ಬಸ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿವನಗೌಡ. ನಮ್ಮ ಇಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಸೊ ಇವತ್ತಿನ ದಿನ ನಾವು ಮಂಗಳೂರು ನಗರದಲ್ಲಿದ್ದೇವೆ. ಸೊ ನಮ್ಮ ಜೊತೆ ಇದ್ದಾರೆ ಭರತ್ ಅವರು. ಸೊ ಇಲ್ಲಿ ಅವರು ಕ್ರಾಪ್ ಫ್ಯಾಟನಿಂಗ್ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲ ನೋಡಿರ್ತೀವಿ ಎಡಿ ಅಂತ ಕೇಳ್ತೀವಿ, ನಾವು ಆಡುಭಾಷೆಯಲ್ಲಿ ಎಡಿ ಅಂತ ಹೇಳ್ತೀವಿ. ಸೊ ಅದನ್ನ ಫಾರ್ಮಿಂಗ್ ಕೇಳಿರ್ತೇವೆ, ಆದರೆ ಕ್ರಾಪ್ ಫ್ಯಾಟನಿಂಗ್ ಇದೊಂದು ಹೊಸ ಕಾನ್ಸೆಪ್ಟ್. ಸೊ ಇವರು ಟೆರೆಸ್ ಮೇಲೆನೆ ಒಂದು ಕ್ರಾಪ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಬನ್ನಿ ಇವತ್ತಿನ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ವಾಟ್ ಇಸ್ ದಿಸ್ ಕ್ರಾಪ್ ಫ್ಯಾಟನಿಂಗ್, ಮತ್ತೆ ಇದನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ, ಸೊ ಇದನ್ನ ಎಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನು ಅವ್ರ ಮೂಲಕನೇ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸೊ ನಮ್ಮ ವೀಕ್ಷಕರಿಗೆ ನಿಮ್ಮ ಈ ಒಂದು ಕ್ರಾಪ್ ಫ್ಯಾಟನಿಂಗ್ ಬಗ್ಗೆ ತಿಳಿಸ್ಕೊಡಿ. ನಮ್ದು ಬಂದ್ಬಿಟ್ಟು ಪ್ರಾಪರ್ ಮಂಗಳೂರಲ್ಲಿ ನಮ್ಮ ಸುರತ್ಕಲ್ ಸೈಡ್ ಇದು. ಇಲ್ಲಿನ ಸಿಟಿ ಒಂದು ಸ್ವಲ್ಪ 20 ಕಿಲೋಮೀಟರ್ ದೂರ ಇದೆ ಮಂಗಳೂರು ಪ್ರಾಪರ್ ಆಗಿ. ಮತ್ತೆ ನಾವು ಇದು ಮಾಡಿಕೊಂಡು ಸಹ ಒಂದು ಆಲ್ಮೋಸ್ಟ್ ಈಗ 1 ವರ್ಷ ಆಗಿ ಬಂದಿದೆ. ನಮಗೆ ಇದರಲ್ಲಿ ಸಹ ತುಂಬ ಸಕ್ಸಸ್ ಆಗ್ತದೆ. ಯಾಕಂದ್ರೆ ಇದರಲ್ಲಿ ಮೇನ್ ಸಹ ನೀವು ಕೊಡುವಂಥ ಟೈಮ್, ನೀವು ಯೂಸ್ ಮಾಡುವಂಥ ನಿಮ್ಮದು ನಾಲೆಜ್, ಇದು ಮೇನ್ ಬೇಕಿದೆ. ಮತ್ತೆ ಇದರಲ್ಲಿ ಸರ್ ನಮಗೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತ ಇದೆ ಕ್ರಾಪ್ಸ್. ನಿಮಗೆ ಇದರದ್ದು ಟೇಸ್ಟ್ ಒಮ್ಮೆ ನೀವು ಫೀಲ್ ಮಾಡಿದರೆ ಇನ್ನೊಮ್ಮೆ ನೀವು ತಗೊಳ್ಬೇಕು. ಬಟ್ ತುಂಬ ಎಕ್ಸ್ಪೆನ್ಸಿವ್ ಇದೆ. ಕೆಜಿಗೆ 2800 ಅದಕ್ಕೆ ಮೇಲೆ, ಅದಕ್ಕೆ ಪ್ರೈಸ್ ಇದೆ. ಅದು 1 kg ಮೇಲೆ ಒಂದು ಕ್ರಾಬ್. ಅದೇ ರೀತಿ ಕೆಳಗೆ ವೆಯ್ಟ್ ಬರುವಂಥದ್ದು ಬೇರೆ ಬೇರೆ ರೇಟ್ ಇದೆ. ಬಟ್ ಇದು ಮಾಡಲಿಕ್ಕೆ ಪ್ರಾಪರ್ ಆಗಿ ನೀವು ನಿಮ್ಮ ಟೈಮ್ ಅನ್ನು ಕೊಡ್ಬೇಕು ಇಲ್ಲಿ, ಇಲ್ಲಾಂದ್ರೆ ಇದು ಸಕ್ಸಸ್ಫುಲ್ ಆಗಲ್ಲ. ಒನ್ಸ್ ಯು ಆರ್ ಗಿವಿಂಗ್ ಟೈಮ್ ದೆನ್ ಯು ಕ್ಯಾನ್ ಬಿ ಹ್ಯಾವ್ ಗುಡ್ ರಿಸಲ್ಟ್. ಅದೇ ರೀತಿ ಇವರು ನಮ್ದು ಹಾರ್ಶ್ರೈ ಕ್ರಾಪ್ಸ್ ಅಂತ ನಮ್ದು ಒಟ್ಟಿಗೆ ಮಾಡುವಂಥದ್ದು ನಾವು. ಬಟ್ ಅವರ ಮನೇಲಿ ಮಾಡಿದ್ರೆ ನಾವು ನಮ್ಮ ಮನೇಲಿ ಮಾಡಿದ್ದೇವೆ. ಬಟ್ ಇವರು ಒಂದು ಆಸ್ ಅ ಗರ್ಲ್ ಇಟ್ಸ್ ವೆರಿ ಹಾರ್ಡ್ ಟು ಡೂ ಇಟ್. ಅಂದ್ರೆ ನೀವು ನೋಡಿರ್ಬೋದು, ಅದು ತುಂಬಾ ಅಗ್ರೆಸ್ ಆಗಿದೆ. ಕೆಲವರು ನಂಗೂ ಅಷ್ಟೇ, ನಂಗೆ ಎಕ್ಸಾಂಪಲ್ ಒಂದು ಕಾಕ್ರೋಚ್ ನೋಡಿದ್ರೆ ಅಷ್ಟು ಕಂಫರ್ಟೇಬಲ್ ಆಗಿಲ್ಲ, ನಂಗೆ ಸ್ವಲ್ಪ ಭಯ ಆಗ್ತದೆ. ಅವರಿಗೆ ಅದನ್ನು ಸಹ ಈಗ ಈ ಕ್ರಾಬ್ ಅನ್ನು ಮುಟ್ಟೋದು ನೀವು ನೋಡಿರ್ಬೋದು ಎಷ್ಟು ಅಗ್ರೆಸ್ ಆಗಿದೆ ಅಂತಲ್ಲಿ. ಇದನ್ನು ನಮಗೆ ಗರ್ಲ್ಸ್ಗೆ ಸಹ ಮಾಡ್ಬೋದು, ಅಲ್ಲ ವುಮೆನ್ಗೆ ಸಹ ಮಾಡ್ಬೋದು, ಏಜ್ ಆದವ್ರಿಗೆ ಮಾಡ್ಬೋದು, ಚಿಕ್ಕವರಿಗೆ ಮಾಡ್ಬೋದು, ಯಾರಿಗೂ ಮಾಡ್ಬೋದು ಅಂತ ಹೇಳಿ ನಾವೊಂದು ಪ್ರೂವ್ ಮಾಡಿ ತಿಳಿಸಿದ್ದೇವೆ. ಸೊ ಇಲ್ಲಿ ನಾವು ಕ್ಲಾಸಸ್ ಕೊಡ್ತೇವೆ ಆಕ್ಚುಲಿ ಸರ್. ಈಗ ನಾವು ನಮ್ದು ಕ್ರಾಪ್ ಶಾಕ್ ಅಲ್ಲಿ ಪರವಾಗಿ, ಅವರ ಹಾಸ್ಟೆಲ್ ಕ್ರಾಪ್ಸ್ ಇಂದ ಪರವಾಗಿ ಒಟ್ಟಿಗೆ ಮಾಡಿಕೊಡ್ತೀವಿ. ಇದರಲ್ಲಿ ನಮ್ಮದು ಬೇರೆ ಬೇರೆ ಫಾರ್ಮರ್ಸ್ ಇಲ್ಲ. ಎಟ್ ಎ ಮೂಮೆಂಟ್ ನಾವು ಗಿವಿಂಗ್ ಅ ಕ್ಲಾಸಸ್ ದಿಸ್ ಪ್ಲೇಸ್ ಓನ್ಲಿ. ಅದೇ ರೀತಿ ಇವರ ಆದೇಶ ಅಂತ ಹೇಳಿ ನಮ್ಮದು ಈಗ ಪ್ರೆಸೆಂಟ್ಲಿ ಇಲ್ಲಿ ಈ ಎಲ್ಲ ಫಾರ್ಮ್ ಅನ್ನು ನೋಡುವಂಥದ್ದು ಆಗ್ಲಿ, ಅವರು ಇದರಲ್ಲಿ ಮತ್ತೆ ಹೊಸತು ಫ್ಯೂಚರ್ ಮಾಡುವಂತ ನಮ್ಮ ಪ್ಲಾನ್ ಇದೆ. ಅದಕ್ಕೆ ಅವರೇ ಎಲ್ಲ ಮೇನ್ ಆಗಿರುವಂಥದ್ದು. ಸೊ ಇದರಲ್ಲಿ ಸಹ ನಮಗೆ ಸಕ್ಸಸ್ ಇದೆ. ನಾವಿಲ್ಲಿ ಎವ್ರಿ ವೀಕೆಂಡ್ ಇಲ್ಲದ್ರೆ ಅಲ್ಟರ್ನೇಟ್ ವೀಕೆಂಡ್ಸ್ ಕ್ಲಾಸ್ ಕೊಡ್ತೇವೆ. ಯಾಕಂದ್ರೆ ಎವ್ರಿ ಡೇ ನಮ್ಮ ಕ್ಲಾಸ್ಗಳಿಗೆ ಆಗಲ್ಲ, ಯಾಕಂದ್ರೆ ನಮ್ಮ ಬಿಸ್ನೆಸ್ ಕಷ್ಟ ಆಗ್ತದೆ. ಸೊ ನಾವು ವೀಕೆಂಡ್ ಯೂಶುವಲಿ ಕ್ಲಾಸ್ ಇರ್ತೇವೆ. ಸೊ ಕ್ಲಾಸಸ್ ಬಗ್ಗೆ ಹೇಳಿ. ಸೊ ನಮ್ದು ಕ್ಲಾಸಸ್ ಬಂದ್ಬಿಟ್ಟು 2 days ಇರ್ತದೆ. ನಾವು ಡೇ 1 ನಲ್ಲಿ ಸರ್ ಈ ಥಿಯರಿ ವಿಷಯದಾಗ್ಲಿ ಅಲ್ಲ ನಮ್ಮ ಎವ್ರಿ ಡೇ ರುಟೀನ್ ಬಗ್ಗೆ ಆಗ್ಲಿ ಮಾಡ್ತೇವೆ. ಡೇ 2 ಅಲ್ಲಿ ಸರ್ ಅವರು ಇಲ್ಲಿ ಬೆಳಿಗ್ಗೆ ಕ್ಲೀನಿಂಗ್ ಇಂದ ಹಿಡಿದು ಸಂಜೆ ತನಕ ನಿಂತ್ಕೊಂಡು ನಮ್ಮ ಎವ್ರಿ ಡೇ ರುಟೀನ್ ಎಲ್ಲ ಫಾಲೋ ಅಪ್ ಮಾಡಿ ಪ್ರಾಕ್ಟಿಕಲಿ ಮಾಡ್ತಾರೆ. ಯಾಕಂದ್ರೆ ಇದರಲ್ಲಿ ಸರ್ ಎಷ್ಟು ನೀವು ಟೈಮ್ ಅನ್ನು ಕೊಡ್ತೀರಿ ಅಷ್ಟು ನಮಗೆ ರಿಸಲ್ಟ್ ಇದೆ. ಇದು ಮೇನ್ ಯಾಕೆ ಹೇಳುದು ಅಂತ ಹೇಳಿದ್ರೆ, ಯುವರ್ ಟೈಮ್ ಇಸ್ ಯುವರ್ ಮನಿ. ಹಾಗೆ ಇಲ್ಲಾಂದ್ರೆ ಇದ್ರಲ್ಲಿ ರಿಸಲ್ಟ್ ತಗೊಳ್ಳಿಕ್ಕೆ ಆಗಲ್ಲ. ಸೊ ಅಂದ್ರೆ ಈಗ ಬೇರೆ ಫಾರ್ಮಿಂಗ್ ಅಲ್ಲಿ ಹೇಗೆ ಸರ್, ಎಟ್ ಎ ಡೇ ನಾವು ಫೀಡ್ ಹಾಕಿಕೊಂಡು ತೆಗೆದುಕೊಂಡು ಹೋದ್ರೆ ಎಲ್ಲ ಫಾರ್ಮಿಂಗ್ ಕಷ್ಟನೇ. ಬಟ್ ಇದರಲ್ಲಿ ಯಾಕಂದ್ರೆ ಒಂದೊಂದು ಸಿಂಗಲ್ ಬಾಕ್ಸ್ ಅನ್ನು ನಾವು ಫೋಕಸ್ ಮಾಡಿ ನೋಡ್ಬೇಕಾಗ್ತದೆ. ಬೇರೆ ಫಾರ್ಮಿಂಗ್ ಅಲ್ಲಿ ಆ ಪರ್ಟಿಕ್ಯುಲರ್ ಪಾಂಡ್ ಆದ್ರೆ ಪಾಂಡ್, ಒಂದು ತೋಟ ಆದ್ರೆ ತೋಟ, ಈ ಟೈಪ್ ನೋಡ್ಬೇಕು. ಇಲ್ಲಿ ಒಂದೊಂದು ಬಾಕ್ಸಿಗೆ ತುಂಬಾ ಟೈಮ್ ಹೋಗ್ತದೆ. ಸೊ ಸ್ವಲ್ಪ ಕೆಲಸ ಜಾಸ್ತಿ, ಬಟ್ ಒಳ್ಳೆ ರಿಸಲ್ಟ್ ಇದೆ. ಮಾಡೋರಿಗೆ ನಾವು ಖಂಡಿತ ಸಪೋರ್ಟ್ ಮಾಡ್ತೇವೆ ಸರ್. ನಾವು ಇಲ್ಲಿ ಟ್ರೈನಿಂಗ್ ಕೂಡ ಕೊಡ್ತೇವೆ. ಫ್ಯೂಚರ್ ಅವರಿಗೆ ಮಾಡುವಂತ ಸೆಟಪ್ ಮಾಡಿ ಕೊಡ್ಲಿಕ್ಕೆ ಹೆಲ್ಪ್ ಮಾಡ್ತೇವೆ. ನಾವು ಮಾರ್ಕೆಟ್ಗೆ ಹೆಲ್ಪ್ ಮಾಡ್ತೇವೆ. ಹೌದು ಸರ್, ಮಾರ್ಕೆಟ್ ಅಂತ ಖಂಡಿತ ಇದೆ. ಯಾಕಂದ್ರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಐಟಮ್ಸ್ ಇಸ್ ನೆವರ್ ಅ ಪ್ರಾಬ್ಲಮ್ ಫಾರ್ ಎನಿ ಒನ್. ಎಕ್ಸ್ಪೋರ್ಟ್ ಇಸ್ ಎಕ್ಸ್ಪೋರ್ಟ್ ಓನ್ಲಿ. ಇಂಡಿಯನ್ ಮಾರ್ಕೆಟ್ ಅದು ಎಕ್ಸಾಂಪಲ್ ಸರ್, ಈಗ ನಮ್ದು ಈ ಫಿಶ್ ನೋಡಿರ್ಬೋದು, ಒಂದು ಸಲ ರೇಟ್ ಜಾಸ್ತಿ, ಒಂದು ಸಲ ಈ ಟೊಮೆಟೊ ನೋಡಿರ್ಬೋದು ರೇಟ್ ಜಾಸ್ತಿ. ಇದರಲ್ಲಿ ಆಗಿಲ್ಲ ಸರ್. ಇದರಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಯಾವಾಗ ಎಕ್ಸ್ಪೋರ್ಟ್ ಕ್ವಾಲಿಟಿ ಅದು ಡೌನ್ ಆಗು ತುಂಬಾ ಒನ್ಸ್ ಇನ್ ಅ ಮಂತ್. ಬಟ್ ಯಾವಾಗ ಸಹ ರೇಟ್ ಹೈ ಇರ್ತದೆ. ಹಾಗೆ ಕ್ರಾಪ್ ಫ್ಯಾಟ್ನಿಂಗ್ ಮಾಡೋದು ಆಕ್ಚುಲಿ. ಓಕೆ, ಫ್ಯಾಟ್ನಿಂಗ್ ಅಂದ್ರೆ ನಮ್ದು ಮಾಂಸಲದ ಕ್ರಾಬಿಗೆ ಮೀಟ್ ಹಾಕಿ ಫುಲ್ ಮಾಡಿ ಕಳಿಸುವಂತಕ್ಕೆ ಕ್ರಾಪ್ ಫ್ಯಾಟ್ನಿಂಗ್ ಅಂತ ಹೇಳ್ತಾರೆ. ಓಕೆ, ಕ್ರಾಪ್ ಫ್ಯಾಟನಿಂಗ್. ಹೌದು. ಓಕೆ, ಸೊ ಎಷ್ಟು ವರ್ಷ ಆಯ್ತು ಸರ್ ಇದು ಮಾಡ್ತಾರೆ? ಈಗ ನಿಯರ್ ಬೈ ಒನ್ ಇಯರ್ ಆಗ್ತಾ ಬಂತು. 1 year ಏನು ಇದರಲ್ಲಿ ಮಂತ್ 1 year ಆಗ್ತದೆ. ಎಕ್ಸಾಕ್ಟ್ ಡೇಟ್ ಅಂದ್ರೆ ಇಂಟ್ರೆಸ್ಟ್ ಅಲ್ಲಿ ಓದೋದು. ಮತ್ತೆ ಈಗ ಈ ವರ್ಕ್ ಮಾಡ್ತಾ ಮಾಡ್ತಾ 1 ವರ್ಷ ಆಗ್ತಾ ಬಂತು. ಸೊ ಎಷ್ಟು ಕ್ರಾಬ್ ಇದೆ ಸರ್ ಈಗ ಪ್ರೆಸೆಂಟ್ ಇದರಲ್ಲಿ 38, 40 ಬಾಕ್ಸ್ ಸೆಟಪ್, ಬಟ್ 38 ಇದೆ ಇದರಲ್ಲಿ. ಇದರಲ್ಲಿ ಈ ಮೇಲೆ 25 ಬಿಟ್ರೆ 175 ಇದೆ. ಸೊ ಆಲ್ಮೋಸ್ಟ್ 220 ತನಕ ಇದೆ, 215 ತನಕ ಇದೆ. ಓಕೆ, ಸೊ ಮೊದಲು ಹೇಗೆ ಸ್ಟಾರ್ಟ್ ಮಾಡ್ತೀರಾ? ಮೊದಲು ನಿಮಗೆ ಹೆಂಗೆ ಐಡಿಯಾ ಬಂತಿದೆ? ವೆರಿ ರ್ಯಾಂಡಮ್ ಟು ಬಿ ವೆರಿ ಫ್ರಾಂಕ್. ಅಂದ್ರೆ ಫ್ರೆಂಡ್ ಒಬ್ಬ ಏನೋ AD ಕರ್ಕೊಂಡು ಹೋದ. ಅದೇ ಮೂಮೆಂಟಿಗೆ ಅದೊಂದು ಜರ್ನಿ ಸ್ಟಾರ್ಟ್ ಮಾಡ್ಲಿಕ್ಕೆ ರೀಸನ್ ಅಲ್ಲ, ಅದೊಂದು ಕೋಇನ್ಸಿಡೆಂಟ್ ಗೊತ್ತಿಲ್ಲ. ಇಂಥದ್ದು ಕ್ರಾಫ್ಟ್ ಪ್ಯಾಟರ್ನಿಂಗ್ ಅದೇ ದಿವಸ ನಂಗೆ ಅದು ಬಂದ ವಿಡಿಯೋ, ಕ್ರಾಫ್ಟ್ ಪ್ಯಾಟರ್ನಿಂಗ್ ಮಾಡ್ತಾ ಅಂತೇಳಿ. ಅದು ಇಂಟರ್ನ್ಯಾಷನಲ್ ಅಲ್ಲಿ ಮಾತ್ರ. ಮತ್ತೆ ಒಮ್ಮೆ ರೀಲ್ಸ್ ನೋಡಿಕೊಂಡು
ಅದೇ ಕ್ಯಾರಿ ಫಾರ್ವರ್ಡ್ ಆಗಿ ನಮ್ದು ಇಂಡಿಯಲ್ ಸಹ ಮಾಡ್ತಾರೆ ಗೊತ್ತಾಯ್ತು. ಲಾಸ್ಟ್ 3 years ಇಂದ ಕೇರಳ ಸೈಡ್ ತುಂಬಾ ಜನ ಮಾಡ್ತಿದ್ದಾರೆ. ಸೊ ಅದನ್ನು ಕಲಿಬೇಕಂತ ತುಂಬಾ ಇಂಟ್ರೆಸ್ಟ್ ಅಲ್ಲಿ ಒಂದು ಲಾಸ್ಟ್ 7 months 8 months ತುಂಬಾ ಬ್ಯಾಕ್ ಟು ಬ್ಯಾಕ್ ಸ್ಟಡಿ ಮಾಡಿ ಮತ್ತೆ ನಾವು ನಮ್ಮ ಸ್ವಂತ ಮಾಡ್ಕೊಂಡದ್ದು. ಬಟ್ ಇದರಲ್ಲಿ ಸರ್ ಈ ಮುಂಚೆ ಆ ಬಾಕ್ಸಸ್ ಬೇರೆ ಕಡೆ ಸರ್, ಅಲ್ಲಿಂದ ಈಗ ಇಲ್ಲಿ ಬಂತು, ಇಲ್ಲಿಂದ ಇಲ್ಲಿ ಬಂದಿದೆ. ಸೊ ಈಗ ನೆಕ್ಸ್ಟ್ ನಮ್ದು ಬೇರೆ ಪ್ಲಾನ್ಸ್ ಇದೆ, ಅದ್ರ ಮುಂದೆ ಹೋಗ್ತಾ ಹೋಗ್ತದೆ. ಬಟ್ ವರ್ಕ್ ಶೆಡ್ಯೂಲ್ ತುಂಬಾ ಟಫ್ ಇದೆ ಕಂಪೇರ್ ಮಾಡಿದಾಗ, ಯಾಕಂದ್ರೆ ತುಂಬಾ ಟೈಮ್ ಕೊಡ್ಬೇಕಾಗ್ತದೆ. ಅದು ಬಿಟ್ಟರೆ ಇದು ವೆರಿ ಗುಡ್ ಬಿಸ್ನೆಸ್. ಓಕೆ, ಸೊ ಎಲ್ಲಿಂದ ತಂದ್ರಿ ಮೊದಲು? ಇದರದೇನು ಮರಿ ಮಾಡುವಾಗ ನಾವೇ ಹಿಡಿದು ತರ್ತಿದ್ದದು ಅಂದ್ರೆ. ಬಟ್ ಅದು ಕ್ರಾಬಿಗೆ ಮತ್ತೆ ಈ ಕ್ರಾಬಿಗೆ ತುಂಬಾ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಈ ಕ್ರಾಬ್ ಸೆರೆಟ್ ಅಂತ ಹೇಳಿ, ಆ ಟೈಮಲ್ಲಿ ನಾವು ಓಲಿಯೋಸ್ ಅಂತ ನಾವು ಯೂಸ್ ಮಾಡ್ತಿದ್ದೆವು. ಈಗ ನಾವು ಇದು ಸೆರೆಟನ್ನು ಯೂಸ್ ಮಾಡ್ತಿದ್ದೇವೆ. ಅದು ನಿಮಗೆ ಸರ್ ತುಂಬಾ ಆಕ್ಟಿವಿಟಿಯಲ್ಲಿ ಬಿಹೇವಿಯರ್ ಚೇಂಜ್ ಇದೆ, ಇದು ಬಿಹೇವಿಯರ್ ಚೇಂಜ್ ಇದೆ ಅದು. ಅದರಲ್ಲಿ ಸರ್ ಅದು ನಿಮಗೆ ತುಂಬಾ ಸೈಜ್ ಅಲ್ಲಿ ಚಿಕ್ಕದಿದೆ, ಸೈಜ್ ದೊಡ್ಡದಿದೆ. ಈಗ ನೀವು ನೋಡ್ಬೋದು ಇಲ್ಲಿ ನೋಡಿ, ಇದೊಂದು 500 ಗ್ರಾಮ್ ಎಲ್ಲ ಇಡಿ. ಓಕೆ, 500-550 ಗ್ರಾಮ್ ಇಡಿ. ಅದೇ ರೀತಿ ನೀವು ಈ ಕಡೆ ಬಂದ್ರೆ, ಸೊ ಮರಿ ಬಂದ್ಬಿಟ್ಟು 500 ಗ್ರಾಮ್ ಅಲ್ಲ ನನಗೆ ಸರ್ ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ಅದಕ್ಕಿಂತ ದೊಡ್ಡ ಇಡಿ, ಇದೊಂದು 700 ಗ್ರಾಮ್ ಎಲ್ಲ ಬರ್ತದೆ. ಅದೇ ರೀತಿ ನಮ್ಮ ಹತ್ರ ಈಗ 1.5 kg ಇದೆ, 1 kg 800 ಇದೆ, 600 ಗ್ರಾಮ್ ಇದೆ, ಅದೇ ರೀತಿ ಇದೆ. ಸೊ ಫಸ್ಟ್ ಕ್ಲೀನ್ ಮಾಡ್ತೀರಾ? ಹೌದು, ಹೊರಗಡೆಯಿಂದ ತರೋದು? ಹೌದು. ಸೊ ನೀವೇ ಹಿಡ್ಕೊಂಡ್ ಬರ್ತೀರಾ? ನಮ್ಗೆ ಸರ್ ಇಲ್ಲಿಂದ ಈಗ ನಮ್ದು ಇಲ್ಲಿ ನಮ್ದು ಯಾವ ಸಂಸ್ಥೆ ಆಯ್ತಲ್ಲ, ಅದ್ರಲ್ಲಿ ನಮ್ಮದು ಲೋಕಲ್ ವೆಂಡರ್ಸ್ ಆಗ್ಲಿ, ನಮ್ಗೆ ಲೋಕಲ್ ಫಿಶರ್ಮೆನ್ಸ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಓಕೆ, ಯಾಕಂದ್ರೆ ಅವರಿಗೂ ಒಂದು ಖುಷಿ ನಮ್ಮ ಊರಲ್ಲಿ ಏನೋ ಮಾಡ್ತಿದ್ದಾರೆ ಅಂತ ಹೇಳಿ. ಇಲ್ಲಾಂದ್ರೆ ಅದೇ ವಾಟರ್ ಕ್ರಾಬಿಗೆ ಮುಂಚೆ ಅಷ್ಟು ಬೇಡಿಕೆ ಇಲ್ಲ, ಬೇರೆಯವ್ರು ಕೊಂಡೋಗ್ತಿದ್ರು. ಈಗ ನಾವೇ ಇಲ್ಲಿ ಊರಲ್ಲಿ ಮಾಡೋದ ಕಾರಣ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಈಗ ಸರ್ ಅವರು ನಮಗೆ ಕೊಟ್ಟ ಏಡಿಯನ್ನು ನಾವು ಸಿಸ್ಟಮ್ಗೆ ಹಾಕ್ತೇವೆ. ಫಸ್ಟ್ ಬಂದ ಏಡಿಗೆ 2 ದಿವಸ ಫುಡ್ ಹಾಕುದಿಲ್ಲ, ಯಾಕಂದ್ರೆ ಆ ಸರ್ವೆಂಟ್ಮೆಂಟ್ಗೆ ಒಂದು ಅಡ್ಜಸ್ಟ್ ಆಗ್ಲಿಕ್ಕೆ ಒಂದು, ಅದಕ್ಕೊಂದು ಕಂಫರ್ಟ್ ಆಗ್ಲಿಕ್ಕೆ ಒಂದು, ಆ ಪ್ಲೇಸ್ಮೆಂಟ್ಗೆ ಒಂದು ಅದು ಅಡ್ಜಸ್ಟ್ ಆಗ್ಲಿಕ್ಕೆ ಒಂದು 2 days ಎಲ್ಲ ಯೂಸ್ ಮಾಡ್ತೇವೆ. 3rd ಡೇ ಫೀಡ್ ಆಗಿ ಟ್ರೈ ಮಾಡ್ತೇವೆ. ಬಟ್ 4th ಡೇ ಫೀಡ್ ತಿನ್ನಲೇಬೇಕು, ಯಾಕೆ ನಮ್ಮ ಸಿಸ್ಟಮ್ ಅಷ್ಟು ಚಂದ ಇದೆ. ಸಿಸ್ಟಮ್ ಅಲ್ಲಿ ಅಮೋನಿಯಾ ಮತ್ತೆ ನಮ್ಮ pH ಬ್ಯಾಲೆನ್ಸ್ ಆಗಿದೆ, ಅಂತ ಸಿಸ್ಟಮ್ ಅಲ್ಲಿ ಕ್ರಾಬ್ ತಿನ್ನಲೇಬೇಕು. ಈಗ ನಾನು ನಿಮಗೆ ಸ್ವಲ್ಪ ಒಟ್ಟು ನಮಗೆ ಫೀಡಿಗೆ ತೋರಿಸ್ತೇನೆ. ಬಟ್ ಈಗ ನಮಗೆ ಈ ಕ್ರಾಬ್ ಬಂದ್ಬಿಟ್ಟು ಒಂದು ದಿವಸಕ್ಕೆ ಇಷ್ಟು ಕ್ರಾಬ್ ಬಂದ್ರೆ ಎಲ್ಲದಕ್ಕೂ ಸೇಮ್ ಶೆಡ್ಯೂಲ್. ಬೆಳಿಗ್ಗೆ ನಮ್ದು 6:30 ಗಂಟೆಗೆ ಇಲ್ಲಿ ಕೆಲಸ ಸ್ಟಾರ್ಟ್ ಆಗ್ತದೆ. 6:30 ಒಂದು 10-10:30 ಗಂಟೆಗೆ 200 ಬಾಕ್ಸ್ಗೆ ಕ್ಲೀನಿಂಗ್ ಬೇಕಾಗ್ತದೆ. ಯಾಕೆ ಒಂದು ಬಾಕ್ಸ್ಗೆ 1.5 2 ನಿಮಿಷ ತಗೊಂಡು 200 ಬಾಕ್ಸ್ಗೆ 4 ನಿಮಿಷ ಬೇಕು. ಇಲ್ಲಿ 40 ಇದೆ, ಇದಕ್ಕೆ 1.5 ನಿಮಿಷ ತಗೊಂಡು ಮತ್ತೆ ನಿಮಗೆ 40 ಒಂದು 65 ನಿಮಿಷ ಬೇಕು. ಸೊ ಓವರ್ ಲೆಕ್ಕಾಚಾರ ಮಾಡುವಾಗ 465 ನಿಮಿಷ ಅಂದ್ರೆ ಕಮ್ಮಿ 6 ಗಂಟೆ ಪ್ಲಸ್ ಆಗ್ತದೆ, 6-7 ಗಂಟೆ ಎಲ್ಲ ಆಗ್ತದೆ. 7 ಗಂಟೆ ಜಾಸ್ತಿ ಆಗ್ತದೆ ಮೋಸ್ಟ್ಲಿ. ಸೊ ತುಂಬಾ ಕೆಲಸ ಜಾಸ್ತಿ. ಸೇಮ್ ಎವ್ರಿ ಡೇ 2 times ಕ್ಲೀನಿಂಗ್ ಮಾಡ್ತೇವೆ ನಾವು. ಬಟ್ ಆದಷ್ಟು ನಾವು ಒಮ್ಮೆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಆ ಕೆಲಸನ ಫಾಸ್ಟ್ ಮಾಡ್ಕೊಂಡು ಇಬ್ಬರೇ ಬೇರೆ ಕೆಲಸ ಇದ್ದಾರೆ ನಮಗೀಗ. ಸೊ ಒಂದು ಸ್ಟೂಡೆಂಟ್, ಒಂದು ನಮ್ದು ಇಲ್ಲಿ ಇರೋದು ಸ್ಟಾಫ್. ಸೊ ಸ್ಟೂಡೆಂಟ್ ಅವರು ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಗೆ, ಅಂದ್ರೆ ಇಲ್ಲಿ ಬಂದು ಅವರಿಗೆ ಒಂದು ಪ್ರಾಕ್ಟಿಕಲ್ ಅನುಭವವನ್ನು ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿ ನಮ್ಮ ಸ್ಟಾಫ್ ಅವರಿಗೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಸೊ ನಮ್ಮ ಕೆಲಸ ಇಬ್ಬರು ಮಾಡಿದ್ರೆ ನಾವು ಸ್ವಲ್ಪ ಸುಲಭವಾಗಿ ಹೋಗ್ತೀವಿ. ಇದು ಮೇನ್ ಇಲ್ಲಿ ಮೋಟು. ಒಬ್ಬರೇ ಮಾಡಿದ್ರೆ ತುಂಬಾ ಕಷ್ಟ, ಇಷ್ಟು 200 ಕ್ರಾಬ್ ಮಾಡ್ಲಿಕ್ಕೆ ಆಗಲ್ಲ, ತುಂಬಾ ಕೆಲಸ ಇದೆ. ಅದೇ ರೀತಿ ನಾವು ಮಧ್ಯಾಹ್ನ ಮತ್ತೆ ಒಂದು ಕ್ರಾಬ್ ತರುವಂಥದ್ದು ಮತ್ತೆ ಹಾಕುವಂಥದ್ದು ಈ ವಿಷಯ ಇರ್ತದೆ. ಒಂದು ಸಂಜೆ 5:30-6 ಗಂಟೆ ನಾವು ಫೀಡಿಂಗ್ ಆಗ್ತೇವೆ. 8-8:30 ತನಕ ಫೀಡಿಂಗ್ ತಿನ್ಲಿಕ್ಕೆ ವೆಯ್ಟ್ ಮಾಡ್ತೇವೆ. ನಮ್ಮ ಕ್ರಾಬ್ ಆದಷ್ಟು ಫಾಸ್ಟ್ ತಿಂತದೆ, ಬಟ್ ಕೆಲವೊಂದು ಕ್ರಾಬ್ ಇದು ಡೇ ಮೇಲೆ ಡಿಪೆಂಡ್ ಆಗಿರ್ತದೆ. ಮತ್ತೊಂದು 2 hours ತಗೊಂಡು ಮತ್ತೆ ಫೀಡಿಂಗ್ ಕೆಲಸ ಸ್ಟಾರ್ಟ್ ಮಾಡ್ತದೆ. ಸೊ ಇಲ್ಲಿ ಫಿನಿಶ್ ಆಗುವ 10:30 11 o'clock ಎಲ್ಲ ಆಗ್ತದೆ. ಎವ್ರಿ ಡೇ ಶೆಡ್ಯೂಲ್ ಹೀಗೆ ಇರ್ತದೆ ನಮ್ಮದು. ಓಕೆ, ಸೊ ಏನು ಫೀಡ್ ಮಾಡ್ತೀರಾ ನಮಗೆ ಸರ್ ಇದರಲ್ಲಿ ಹಾಕ್ಲಿಕ್ಕೆ ಅಂತದ್ದು ಈ ಮೀನು ಹಾಕ್ಬೋದು, ಇಲ್ಲಾಂದ್ರೆ ಈ ಶೆಲ್ಲಲ್ಲಿ ಇರುವಂಥ ಐಟಮ್ ಕ್ರಾಬಿಗೆ ತುಂಬ ಇಷ್ಟ ಅದು. ಮತ್ತೆ ಶ್ರಿಂಪ್ ಹಾಕ್ಬೋದು, ನಮ್ಮ ಏನು ಹೇಳೋದು ಸ್ಕ್ವಿಡ್ ಹಾಕ್ಬೋದು. ಬಟ್ ನಾವು ಈಗ ಸರ್ ಪ್ರೆಸೆಂಟ್ಲಿ ಬೂತಾಯಿ ಮೀನು ಹಾಕ್ಬೋದು, ಯಾಕಂದ್ರೆ ಸ್ವಲ್ಪ ಎಫೋರ್ಡಬಲ್ ಆಗಿರ್ತದೆ, ಮತ್ತೆ ಕೆಲಸ ಕೂಡ ಈಸಿ ಆಗ್ತದೆ. ಅದಕ್ಕೆ ಬೂತಾಯಿಗೆ ನಿಮ್ಗೆ ಗೊತ್ತು, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ದು ಸ್ವಂತ ಬೋಟ್ ಇದೆ. ಇಲ್ಲ ಪ್ಲಸ್ ನಮ್ಮ ಬಂದರಲ್ಲಿ ನಾನು ಹೋಗುವಂಥ ಕೆಲಸಕ್ಕೆ ಹೋಗುವಂಥ ಜಾಗ ಕೂಡ ನಮಗೆ ತುಂಬಾ ಸುಲಭವಾಗಿ ಅಲ್ಲಿ ಮೀನು ಸಿಗ್ತದೆ. ನಾನು ಬರುವಾಗ 20 kg 25 kg ತರ್ತದೆ, ಅದೊಂದು 15 ದಿವಸದಿಂದ 20 ದಿವಸಕ್ಕೆ ಸಾಕಾಗ್ತದೆ. ಸೊ ಒಂದು ಕೆಜಿಗೆ ಎಲ್ಲ ಡಿಪೆಂಡ್ ಆಗ್ತದೆ ಅವತ್ತಿನ ಮಾರ್ಕೆಟ್ ಮೇಲೆ. ಬಟ್ ಲೀಸ್ಟ್ ಅಂದ್ರೆ ಎಷ್ಟೊಂದು 60 ರೂಪಾಯಿ 70 ರೂಪಾಯಿ ಅಷ್ಟು, ಅದಕ್ಕಿಂತ ಜಾಸ್ತಿ ಹೋಗಲ್ಲ. ಯಾಕಂದ್ರೆ ನಾವು ಒಟ್ಟಿಗೆ ತೆಗೆಯುವಾಗ ಕಮ್ಮಿ, ತುಂಬಾ ಚಿಕ್ಕ ಬೂತಾಯಿ ಅಲ್ಲ, ಕಮ್ಮಿ ಸಿಗ್ತದೆ. ಆ ಕ್ರಾಬಿಗೆ ತಿನ್ಲಿಕ್ಕೆ ಸುಲಭ ಆಗ್ತದೆ, ವೇಸ್ಟ್ ಕೂಡ ಕಮ್ಮಿ ಉಳಿಯಲ್ಲ, ಎಲ್ಲ ಕ್ರಾಬ್ ಸಾಲ್ವ್ ಆಗ್ತದೆ. ಹಾಗೆ ಒಂದು ಕ್ರ್ಯಾಬ್ ಒಂದ್ ದಿನ ಎಷ್ಟು ತಿನ್ನುತ್ತೆ? 60 ದಿನದಲ್ಲಿ ಎಷ್ಟು ತಿನ್ನುತ್ತೆ? ಅದರ ಬಾಡಿ weight ತಕ್ಕ ತಿಂತದೆ ಆಕ್ಚುಲಿ. ನಾವು ನಮ್ದು ಲೆಕ್ಕಾಚಾರ ಹೇಗಂದ್ರೆ ಒಂದು 1 kg ಮೇಲೆ ಒಂದು ಕ್ರಾಬ್ ಅದಕ್ಕೆ 3% ಬಾಡಿ weight ಅಂದ್ರೆ 30 ಗ್ರಾಮ್. ಚಿಕ್ಕ ಕ್ರಾಬ್ ಅದೇ ಒಂದು 66% 7% ಕೊಡ್ತೇವೆ. ಬಟ್ ಏನಂದ್ರೆ ನಾವು ಒಂದು ಲೆಕ್ಕಾಚಾರ ಹಾಕಿ, ಎಕ್ಸಾಂಪಲ್ ಈಗ ನಾವು ಇಲ್ಲಿಂದ ಕೆಲಸ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಈ ಫೀಡ್ ಅಂತ ತಗೊಂಡು ನೋಡಿ, ಇಲ್ಲಿ ಫೀಡ್ ಹಾಕಿಬಿಟ್ರೆ ಈ ಕ್ರಾಬ್ ಅಲ್ಲಿ ತನಕ ಹೋಗಿ ರಿಟರ್ನ್ ಬರುವಾಗ ತಿಂದಿದ್ರೆ ಮತ್ತೊಂದು ಫೀಡ್ ಹಾಕ್ತೇವೆ. ಸೊ ಯೂಶಲಿ ಫಸ್ಟಿಗೆ ನಾವು ಒಂದು ಫಿಶ್ ಆಲ್ಮೋಸ್ಟ್ ಅವತ್ತಿದ್ದು ತಂದ ಪ್ರೈಸ್ ಮೇಲೆ ಇರ್ತದೆ, ಮತ್ತೆ ಪ್ಲಸ್ ಸೈಜ್ ಮೇಲೆ ಇರ್ತದೆ. ಅದು ಕೆಲವೊಂದು ಮೀನು, ಒಂದೊಂದು ಮೀನು ಎಲ್ಲ ಮಂಡೆ ಬೀಲ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಆದ್ಮೇಲೆ 8ರಿಂದ 11 ಗ್ರಾಮ್ ಬರ್ತದೆ ಕೆಲವೊಂದು ಮೀನು, ಕೆಲವೊಮ್ಮೆ 13 ಗ್ರಾಮ್ ಸಹ ಬರ್ತದೆ. ಈ ಗ್ರಾಮ್ ಲೆಕ್ಕಾಚಾರದಲ್ಲಿ 2 ಫಿಶ್ ನಾವು ಹಾಕ್ತೇವೆ ಫಸ್ಟಿಗೆ. ಬೈತಿನೆಲ್ಲ ತಿಂದಿದ್ರೆ ಮತ್ತೆ 3rd ಟೈಮ್ ಇನ್ನೊಮ್ಮೆ ನೋಡ್ಬೇಕು. ಸೊ
ಕಂಟಿನ್ಯೂಸ್ ಇಲ್ಲಿಂದ ಹೋಗ್ಬೇಕು ಹಾಕೊಂಡು ರಿಟರ್ನ್ ಬರುವಾಗ ಮತ್ತೆ ಇದು ನೋಡ್ಕೊಂಡು ಹೋಗ್ಬೇಕು. ಸೊ ನಾವು ಹೀಗೇನೆ ಹಾಕ್ಕೊಂಡು ಹೋಗೋದು, ಹೀಗೇನೆ ಅಲ್ಲಿ ಫಿನಿಶ್ ಆದ್ಮೇಲೆ ಮತ್ತೆ ರಿಟರ್ನ್ ಬರ್ತೇವೆ, ಇಲ್ಲಿ ಚೆಕ್ ಮಾಡ್ತೇವೆ, ಬೈ ಚಾನ್ಸ್ ತಿಂದಿದೆ ಇನ್ನೊಂದು ಫೀಡ್ ಆಗ್ತದೆ ಹಾಗೆ. ಸೊ ಫೀಡಿಂಗ್ಗೆ ನಿಮಗೆ ಒಂದು ದಿನಕ್ಕೆ ಒಂದು 3 kg 4 kg ಬೇಕಾಗ್ತದೆ ಇಷ್ಟು 200 ಕ್ರಾಪ್ಸ್ಗೆ. ಅಂದ್ರೆ 1 kg ಅಲ್ಲಿ 30 ಪೀಸ್ ಎಲ್ಲ ಬರ್ತದೆ. 200ಕ್ಕೆ ಒಂದು ಕ್ಯಾಬಿಗೆ 2 ಅಂದ್ರೂ ನಿಮಗೆ ಸ್ವಲ್ಪ ಜಾಸ್ತಿ ಬರ್ತದೆ ಹಾಗೆ. ಸೊ ಒಂದು 3 kg 4 kg ಡೈಲಿ ಬೇಕು. ಸೊ ಇದು ಸೆಟಪ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ? ಸೊ ನಂಗೆ ಈಗ ಪ್ರೆಸೆಂಟ್ಲಿ ಆ ಟೈಮಲ್ಲಿ ನಾನು ಯಾವಾಗ ಲಾಸ್ಟ್ ಇಂಟರ್ವ್ಯೂ ಕೊಟ್ಟಿರುವಾಗ ನನಗೆ ಈ ಒಂದು ಸಿಸ್ಟಮ್ಗೆ 2,85,000 3 ಲಕ್ಷ ತನಕ ಆಗಿತ್ತು. ಈಗ ಮತ್ತೆ ನಾನು ಇದರಲ್ಲಿ ಅಪ್ಡೇಟ್ ಮಾಡ್ತಿದ್ದೆ, ಯಾಕಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಬರ್ತಿದ್ದಾರೆ, ಅವರಿಗೆ ಎವ್ರಿ ಡೇ ಪ್ರೋಸೆಸ್ ಅಲ್ಲಿ ನಮ್ಮ ವಿದ್ಯೆಯನ್ನು ಅವರಿಗೆ ಕೊಟ್ಟು ಇಲ್ಲಿ ಪ್ರಾಪರ್ ಆಗಿ ಮತ್ತೆ ಸ್ಟ್ರಾಂಗ್ ಅಲ್ಲಿ ನಾವು ಫಿಲ್ಟ್ರೇಷನ್ ಮಾಡ್ತಿದ್ದೇವೆ. ಈಗ ಪ್ರೆಸೆಂಟ್ಲಿ ಇದು ಹೊಸದು ಹಾಕಿದ್ದು ಮತ್ತೆ. ಸೊ ಇದೇ ರೀತಿ ಇದಕ್ಕೆ ತುಂಬಾ ಐಟಮ್ ಯೂಸ್ ಮಾಡಿದ್ದೇವೆ. ಅದೇ ರೀತಿ ಕೆಳಗೆ ಮತ್ತೆ ಫಿಲ್ಟ್ರೇಷನ್ ಇದೆ, ಅಲ್ಲಿ ಮತ್ತೆ ಎಕ್ಸ್ಟ್ರಾ ಅಡಿಷನಲ್ ಆಡ್ ಮಾಡಿದೆ. ಓಕೆ. ಸೊ ಅದೇ ರೀತಿ ಸರ್ ಒಂದೊಂದು ಐಟಮ್ ನೋಡಿ, ಇಲ್ಲಿ ನೋಡಿ ಇದು ಹೊಸದು, ಇದೆಲ್ಲ ಹೊಸದು ಹಾಕಿದ್ದು ಮೊನ್ನೆ. ಇದ್ರೊಳಗೆಲ್ಲ ಇದೆಲ್ಲ ಹೊಸತ್ತು ಹಾಕಿ ರೆಡಿ ಮಾಡಿ ಅಷ್ಟೇ. ಇದು MBBR, ಇದೀಗ ನೋಡಿ ಈ ಸ್ಟೇಜ್ ಅಲ್ಲಿ ಇದೆ, ಅಂದ್ರೆ ವೈಟಿಶ್ ಅಲ್ಲಿ ಇದೆ. ಇದನ್ನು ನಾವು 60 ದಿವಸ 70 ದಿವಸಕ್ಕೆ ಒಂದು ಇಲ್ಲದ್ರೆ 90 ದಿವಸಕ್ಕೆ ಲೆಕ್ಕಾಚಾರ ಇಟ್ಟು ಇದನ್ನ ರೆಡಿ ಮಾಡ್ತಿದ್ದೇವೆ ಮ್ಯಾನುವಲ್ ಆಗಿ ನಾವೇ. ಇದ್ರದ್ದು ಯೂಸ್ ಏನಂದ್ರೆ ಸರ್, ಇದು ನಮ್ದು ಗುಡ್ ಬ್ಯಾಟ್ರಿ ಮನೆ ಮಾಡಿ ಕೂತ್ಕೊಳ್ತದೆ. ಇದು ಎಷ್ಟು ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗ್ತದೆ ಅಷ್ಟು ಸ್ಟ್ರಾಂಗ್ ಆಗಿ ರಿಸಲ್ಟ್ ಬರ್ತದೆ. ಇದು ನೋಡಿ ನಮ್ದು ಇದು ನಾನು ಹೇಳಿದ್ದು ಈಗ ಇದು ಡೇ 4, ಇವತ್ತಿಗೆ ಡೇ 4 ಇದು ನಮ್ಮದು ಡೇ 52. ಓಕೆ. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ನೋಡಿ, ಆ ಕಲರ್ ಮತ್ತೆ ಈ ಕಲರ್ ಡಿಫ್ರೆನ್ಸ್ ನೋಡಿ. ಈಗ ಇದಕ್ಕಿಂತ ಜಾಸ್ತಿ ಬ್ರೌನಿಶ್ ಆಗಿ ಬ್ಲಾಕ್ ಆಗ್ಬೇಕು ಇದು. ಸೊ ಇದರಲ್ಲೆಲ್ಲ ಬ್ಯಾಕ್ಟೀರಿಯಾ ಬಂದು ಕೂತ್ಕೊಳ್ತದೆ. ಆ ಕಲರ್ ಇದು ನೋಡಿ, ಕಂಪೇರ್ ಮಾಡಿ ಕಲರ್ ನೋಡಿ. ಇದು ಡೇ 1, ಇದು ಡೇ 4, ಇದು ಡೇ 50 ಇದು. ಸೊ ನಮ್ಮದು ಈ ಕಲರ್ ಇದಕ್ಕಿಂತ ಬ್ರೌನಿಶ್ ಆಗಿ ಇದರಲ್ಲಿ ಫುಲ್ ಫಂಗಲ್ ಬಂದು ಕೂತ್ಕೊಳ್ಬೇಕು. ಆಗ ನಮ್ಮ ಸಿಸ್ಟಮ್ ಅಲ್ಲಿ ಅಮೋನಿಯಾ ಬರಲ್ಲ, ಸ್ಟ್ರಾಂಗ್ ಆಗಿ ಸಿಸ್ಟಮ್ ಚಂದಲ್ಲಿ ರನ್ ಆಗ್ತಿರ್ತದೆ. ಸರ್ ಇದನ್ನ ಮಾಡೋ ಉದ್ದೇಶ ಹೇಳಿ ಸರ್. ಇದು ಬಯಾಲಜಿಕಲ್ ಫಿಲ್ಟರ್ ಅಂತ ಹೇಳಿ, ಇದು ನಾವೇ ಮಾಡ್ಕೊಂಡ ಫಿಲ್ಟರ್. ಸೊ ಇದರಲ್ಲಿ ಸರ್ ಏನಂದ್ರೆ ಆಕ್ಸಿಜನ್ ಸಪ್ಲೈ ಇಟ್ಕೊಂಡು ಸಿಸ್ಟಮ್ಗೆ ಹೋಗುವಂಥದ್ದು, ಮತ್ತೆ ಇದರಲ್ಲಿ MBBR ಈ ಬರುವಂತ ವಾಟರ್ ಅನ್ನು ಮತ್ತೆ ಕೂಡ ಅಮೋನಿಯಾ ರೆಡ್ಯೂಸ್ ಮಾಡುವಂಥದ್ದು. ನಮ್ಮ ಫಿಲ್ಟ್ರೇಷನ್ ಸ್ಟ್ರಾಂಗ್ ಇದೆ, ಅಷ್ಟು ಸ್ಟ್ರಾಂಗ್ ನಮಗೆ ಸಿಸ್ಟಮ್ ಅಲ್ಲಿ ಇದು ಮಾಡುವಂಥದ್ದು. ಸೊ ಇದರಲ್ಲಿ ಮೇನ್ ಆಗಿ ಬಯಾಲಜಿಕಲ್ ಫಿಲ್ಟರ್ ಅಲ್ಲಿ ಇದು ಪ್ಯೂರಿಫಿಕೇಶನ್ ಮಾಡುವಂತ ವಿಷಯ. ಸೊ ಅದೇ ರೀತಿ ಕೆಳಗೆ ಮೆಕ್ಯಾನಿಕಲ್ ಫಿಲ್ಟರ್ ಇದೆ. ನಮ್ಮ ಇಲ್ಲಿಂದ ಹೋಗಿ ನೀರು ವೇಸ್ಟ್ ಆಗುವಂಥದ್ದು ಎಲ್ಲ ಈ ಒಂದು ಪಾರ್ಟಿಕಲ್ ಬ್ರೇಕ್ ಡೌನ್ ಮಾಡಿ ಮತ್ತೆ ಪ್ಯೂರ್ ಮಾಡಿ ಕಳೆಯುವಂತ ವಿಷಯ. ಸೊ ಇದು ಒಂದು ನಮ್ಮದು ಗುಡ್ ಬ್ಯಾಕ್ಟೀರಿಯಾಗೆ ಮನೆ, ಅದರ ಮೇನ್ ವಿಷಯದಲ್ಲಿ. ಅದೇ ರೀತಿ ನಮ್ಗೆ ಇಲ್ಲಿ ಫಿಲ್ಟ್ರೇಷನ್ ನೋಡಿ, ಇಲ್ಲಿ ಆಕ್ಸಿಜನ್ ಸಪ್ಲೈ ಅಲ್ಲಿಂದ ಇಲ್ಲಿ ಪ್ರಾಪರ್ ಫಿಲ್ಟ್ರೇಷನ್ ಆಗ್ತಿರ್ತದೆ. ಸರ್ ಈಗ ಬರ್ಡ್ಸ್ ಅಲ್ಲಿ 5% ಮಾರ್ಟಾಲಿಟಿ ಇರುತ್ತೆ, ಸೊ ಕ್ರಾಬ್ ಅಲ್ಲಿ ಹೇಗೆ? ಸೊ ಕ್ರಾಬ್ ಅಲ್ಲಿ ಸರ್ ಒಂದು ನಿಮ್ಮ ಕೇರ್, ನಮ್ಮ ಸಿಸ್ಟಮ್ ಅಲ್ಲಿ ಸರ್ ಈಗ ಇವತ್ತು ನಮ್ಮ ಸ್ಟೂಡೆಂಟ್ ಇದ್ದಾರೆ ಇಲ್ಲಿ, ಅವರು ಇಲ್ಲಿ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಇಲ್ಲಿ ಟೋಟಲ್ 175 ಕ್ರಾಬ್ ಇದೆ, ಒಂದೇ ಒಂದು ಕ್ರಾಬ್ ಡೆತ್ ಇಲ್ಲ. ಬಟ್ ನಿನ್ನೆ ಬಂದ ಕ್ರಾಬ್ ನಮ್ಗೆ, ಯಾಕಂದ್ರೆ ಕೆಲವೊಮ್ಮೆ ಸರ್ ಬಸ್ಸಲ್ಲಿ ಬರುವಾಗ ಆಗ್ಲಿ ಅಲ್ಲ ಒಂದು ಫಿಶರ್ ಮ್ಯಾನ್ ಕೊಡುವಾಗ ಆಗ್ಲಿ ಚಿಕ್ಕ ಸ್ಟ್ರೆಸ್ ಆಗಿ ಡ್ಯಾಮೇಜ್ ಆಗೊಂಡಿದೆ. ಬಟ್ ನಾವೊಂದು 10% ಇಟ್ಕೊಳ್ತೇವೆ, ಯಾಕಂದ್ರೆ ಈ ಟ್ರಾವೆಲ್ ಅಲ್ಲಿ ಬರೋ ವಿಷಯ. ಮತ್ತೆ ಕ್ರಾಬಿಗೆ ಸರ್ ಕೆಲವೊಮ್ಮೆ ಕ್ಲೀನಿಂಗ್ ಮಾಡುವಾಗ ಅದಕ್ಕೆ ನಾವು ಸ್ವಲ್ಪ ಅನ್ಯೂನ್ ಆಗಿ ಮಾಡಿದ್ರೆ ಸಹ ಪ್ರಾಬ್ಲಮ್ ಆದ ವಿಷಯ. ಬಟ್ ನಮ್ದು ಸಿಸ್ಟಮ್ ಅಲ್ಲಿ ಡೆತ್ ರೇಟ್ ತುಂಬಾ ಕಮ್ಮಿ ಕಂಪೇರ್ ಮಾಡುವಾಗ, ಅದು ನಮ್ಮ ಪ್ಲಸ್ ಅನ್ನು ನೆನೆಸ್ಕೊಳ್ತೇವೆ. ಸೊ ಅದನ್ನು ಇನ್ನೂ ಸಹ ನಮಗೆ ಇಂಪ್ರೂವ್ ಮಾಡ್ಲಿಕ್ಕೆ ಈಗ ನಾವು ನಮ್ಮದೇ ಜನವನ್ನು ಅಲ್ಲಿ ಕಳಿಸಿ ನಾವೇ ತಗೊಂಡ್ಬರ್ತೀವಿ. ಯಾಕಂದ್ರೆ ಈಗ ಬಸ್ಸಲ್ಲಿ ಹಾಕುದೆಲ್ಲ ಬಸ್ ಅವರು ಹೇಗೆ ಇಟ್ಕೊಂಬತ್ತೆ ಹೇಳಿಕ್ಕೆ ಆಗಲ್ಲ, ಇಂಜಿನ್ ಮೇಲೆ ಇಟ್ಕೊಳ್ತಾರೆ, ಅವರ ಬೆಸ್ಟೇ ಮಾಡ್ತಾರೆ. ಬಟ್ ಕ್ರಾಬಿಗೆ ಅದು ರಿಯಾಕ್ಟ್ ಆಗ್ತದೆ ಚಾನ್ಸಸ್. ಮೇನ್ ಆಗಿ ಸರ್ ನಮಗೆ ಜನವರಿ ಮಂತಲ್ಲಿ ಒಂದು 2% ಡೆತ್ ರೇಟ್ ಇರ್ಬೋದು, ಬಟ್ ಏಪ್ರಿಲ್ ಮಂತಲ್ಲಿ 20% ಆಗಿರ್ಬೋದು. ಯಾಕಂದ್ರೆ ಬರುವಾಗ ಅಷ್ಟು ಬಿಸಿಲಿಗೆ ಇಲ್ಲಿ ರೀಚ್ ಆಗೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಓವರ್ ಆಲ್ ಡೇ ಅಲ್ಲಿ ಒಂದು 10 ಬಂದ್ರೆ 1-2 ಡೆತ್ ಆಗ್ತದೆ. ಅದು ನಮ್ಗೆ ಲಾಸ್ ಆಕ್ಚುಲಿ. ಬಟ್ ಏನಂದ್ರೆ ಆಪ್ಷನ್ ಇಲ್ಲ, ಅದನ್ನು ಹೇಗೆ ಸರಿ ಮಾಡ್ಬೇಕಂತ ಮುಂದೆ. ನೆಕ್ಸ್ಟ್ ಈಗ ನೀವು ಬೆಳೆಸಿದ ಮೇಲೆ 60 ದಿನ ಆದ್ಮೇಲೆ ಸೊ ಮಾರ್ಕೆಟ್ ಹೇಗೆ ಮಾಡ್ತಾ ಇದೆ ಸರ್? ಪ್ರೆಸೆಂಟ್ಲಿ ಈಗ ನಮ್ದು ಹೋಟೆಲ್ಸ್ ಇದೆ, ನಮಗೆ ಲೋಕಲ್ ವೆಂಡರ್ಸ್ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಬಟ್ ಫ್ಯೂಚರ್ದು ಪ್ಲಾನ್ ನಾವೇನು ಮಾಡಿಲ್ಲ. ಈಗ ನಾವು ಮಾಡುವಂತ ಇದಕ್ಕೆ ನಮ್ಗೆ ಒಳ್ಳೆ ರೇಟ್ ಕೊಡ್ತಾರೆ. ಸೊ ನಾವು ವೆಂಡರ್ಗೆ ಮತ್ತೆ ನಮ್ದು ಸರ್ಟನ್ ಕಸ್ಟಮರ್ಸ್ ಇದ್ದಾರೆ, ಪ್ಲಸ್ ನಾವು ಹೋಟೆಲ್ಸ್ಗೆ ಸ್ವಲ್ಪ ಪರಿಚಯ ಮಾಡ್ತೀವಿ. ನಮ್ದೇ ಓನ್ ಹೋಟೆಲ್ ಇದೆ, ಅಲ್ಲಿಗೂ ಹೋಟೆಲ್ ಸೇಲ್ ಆಗ್ತದೆ. ಸೊ ನಂಗೆ ಆಗಿ ಅವರು ಆದೇಶ ಅವರಿಗೆ ಯಾಕಂದ್ರೆ ಎಷ್ಟು ರಾತ್ರಿ ಬೆಳಿಗ್ಗೆ ಅಂತ ನೀರು ತರದೇ ದೊಡ್ಡ ಹಿಂಸೆ. ಯಾಕಂದ್ರೆ ನೀರು ವೆದರ್ಗೆ ಚೇಂಜ್ ಆಗ್ತದೆ, ಒಂದು ಪೈಪ್ ಲೀಕೇಜ್ ಆದ್ರೂ ಪ್ರಾಬ್ಲಮ್. ಬಟ್ ಯಾವ ಕೋಸ್ಟ್ ಲೈನ್ ಇದು ವೆರಿ ಸೂಟೇಬಲ್ ಬಿಸ್ನೆಸ್, ಬಟ್ ಮ್ಯಾನೇಜಬಲ್, ಪ್ರಾಬ್ಲಮ್ ಇಲ್ಲ. ತಿಂಗಳಿಗೆ 1-2 ಸಲ ಕಷ್ಟ ಬರ್ತದೆ, ಬಟ್ ಕಷ್ಟಪಟ್ಟರು ಸಹ ರಿಸಲ್ಟ್ ಇದೆ, 100% ರಿಸಲ್ಟ್ ಇದೆ. ಸೊ ಮಾಡುವಂತವನು ಶ್ರದ್ಧೆಯಲ್ಲಿ ಮಾಡಿದ್ರೆ ಮಾಡ್ಬೋದು. ಈಗ ಸರ್ ನಮ್ದು ಇದು 6ನೇ ಬ್ಯಾಚ್, 25 ಜನ ಎಲ್ಲ ಮಕ್ಕಳೆಲ್ಲ ಬಂದಿದ್ದಾರೆ. ಅದರಲ್ಲಿ ಈಗ ಆಲ್ರೆಡಿ 6 ಜನ ಮಾಡ್ಲಿಕ್ಕೆ ರೆಡಿಯಾಗಿ ಸ್ಟಾರ್ಟ್ ಮಾಡಿ ಆಗಿದೆ. ಬಟ್ ಇನ್ನು ರಿಸಲ್ಟ್ ಬರ್ಲಿಕ್ಕೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ತಿದ್ದಾರೆ. ಬಟ್ ಖಂಡಿತ ಅವರು ಅಂದ್ರೆ ಮಾಡುವಂತ ವೇ ಹಂಗೆ ಇದೆ. ಇದು ಸರ್ ಸುಮ್ಮನೆ ಬಂದು ನೋಡಿಕೊಂಡು ಬಿಟ್ಟಲ್ಲ, ನಮ್ಮ ಟೈಮ್ ಪ್ರಾಪರ್ ಆಗಿ ಕೊಡ್ಬೇಕು. ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವರು ಕಮೆಂಟ್ಸ್ ಹಾಕ್ತಾರೆ ಅಂತ, ಕೆಲವರು ಒಳ್ಳೇದಾಗ್ತಾರೆ, ಕೆಲವರು ಕೆಟ್ಟದಾಗ್ತಾರೆ.
ಕೆಟ್ಟದವನಿಗೆ ಮಾಡಿ ಗೊತ್ತಿದ್ರೆ ಮಾತ್ರ ಕಷ್ಟ ಗೊತ್ತಿರೋದು. ಅವನು ಯಾರು ಅಲ್ಲಿ ಕುತ್ಕೊಂಡು ಏನೋ ಮಾಡಿದ್ರೆ ಅದಕ್ಕೆ ರಿಪ್ಲೈ ಮಾಡ್ಕೊಂಡು ಕುತ್ಕೊಂಡು ನಮ್ಗೆ ಟೈಮ್ ಇಲ್ಲ. ಯಾಕಂದ್ರೆ ಮಾಡಿದವನಿಗೆ ಮಾತ್ರ ಇದು ವಿಷಯ ಗೊತ್ತಿರೋದು. ಅವನು ಯಾರು ಅಲ್ಲ, ಅವರು ಮಾಡಿದವರು ಸುಮ್ಮನೆ ಏನೋ ಕಮೆಂಟ್ ಹಾಕೊಂಡ್ಬಿಟ್ರೆ ಅದಕ್ಕೆ ಅರ್ಥ ಇಲ್ಲ. ಸೊ ಅವರಿಗೆ ಇಲ್ಲಿ ಬಂದು ನೋಡಿದ್ರೆ ನಮಗೊಂದು ರಿಸಲ್ಟ್ ಗೊತ್ತಾಗೋದು, ಇಲ್ಲದೆ ಗೊತ್ತಾಗಲ್ಲ. ಅವರು ಮಾಡಿದ ಅಂದಾಜು ಆಗ್ತದೆ ಅವರಿಗೆ. ಸೊ ಇದು ಮಾರ್ಕೆಟ್ ಏನ್ ರೇಟಿಗೆ ಮಾರುತ್ತೆ ಸರ್ ಈಗ ಹೇಳಿದೆ ನಾವು, ಈಗ ಸರ್ ಒಂದು ಕಸ್ಟಮರಿಗೆ ಕೊಡುವಾಗ ನಮ್ಮದೊಂದು ರೇಟ್ ಪ್ರೈಸ್ ಬೇರೆ ಇರ್ತದೆ. ಯಾಕಂದ್ರೆ ಈಗ ಇದು ಸ್ಪೀಶೀಸ್ ಸಿಂಗಾಪುರ್ ಇಲ್ಲ ಬೇರೆ ಹೊರ ದೇಶದಲ್ಲಿ ತುಂಬಾ ಎಕ್ಸ್ಪೆನ್ಸಿವ್. ಈಗ ಎಕ್ಸಾಂಪಲ್ ನನ್ನ ಫ್ರೆಂಡ್ ಒಬ್ಬರು ಮಂಗಳೂರು ಅವರು ಶ್ರೀಲಂಕಾ ರೀಸೆಂಟ್ ಹೋಗಿದ್ರು. ಸೇಮ್ ಕ್ರ್ಯಾಬ್ ಇದಕ್ಕೆ ಇಂಡಿಯನ್ ಪ್ರೈಸ್ 17,000 ರೂಪಾಯಿ ಸಿಂಗಲ್ ಕ್ರ್ಯಾಬ್, 1 kg ಮೇಲೆ ಇರುವಂಥದ್ದು. ಅದೇ ರೀತಿ ಸಿಂಗಾಪುರ್ 26,000 ಪ್ಲಸ್ ಇದೆ. ಹಾಗೆ ನಾವು ಇಂಡಿಯಾದಲ್ಲಿ ಸರ್ ನಮಗೆ ಇಲ್ಲಿ ತುಂಬಾ ಹೋಟೆಲಲ್ಲಿ ಸಿಕ್ಕೋದು ಕಮ್ಮಿ, ಒಂದು ಪ್ರಾಪರ್ ಸ್ಟಾರ್ ಹೋಟೆಲ್ಸ್ ಅಲ್ಲಿ ಸಿಗ್ಬೋದು. ಸೊ ಅಲ್ಲಿ ನಮಗೆ ಇನ್ಸ ರೇಟ್ ನಾವು ಅಲ್ಲಿ ತನಕ ಹೋಗಿಲ್ಲ, ಯಾಕೆ ನಮ್ಮದು ಈಗ ಚಿಕ್ಕ ಸೆಟಪ್ ಅದಕ್ಕೆ. ಬಟ್ ನಮ್ದು ತುಂಬಾ ಅಪ್ರೋಷನ್ ಇದೆ. ಈಗ ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿ ತುಂಬಾ ವೈರಲ್ ಆಗಿತ್ತು. ತುಂಬಾ ಕ್ರಾಬ್ ಹೋಟೆಲ್ ಒಂದು ತುಂಬಾ ಅಪ್ರೋಚ್ ಮಾಡಿದ್ರು. ಬಟ್ ಏನಂದ್ರೆ ನಾವು ಒಂದು ಬಿಸ್ನೆಸ್ ಮಾಡೋ ಪ್ರಾಮಿಸ್ ಹಂಗೆ ಇರಬೇಕು. ಈಗ ನಮ್ಮ ಹತ್ರ 240 ಕ್ರಾಬ್ ಇದೆ. ಈಗ 60 ದಿವಸಕ್ಕೆ ನಾವು ಒಮ್ಮೆ ಕೊಡ್ಬೋದು, ಅವ್ರಿಗೆ 2 ಸಲ ಕೊಡ್ಬೋದು. ಮತ್ತೆ ಅವ್ರಿಗೆ ಕೇಳೋ ನಂದು ಇಲ್ಲ ಅಂತ ಹೇಳಿದ್ರೆ ನಂಗೆ ಬೇಡ. ಸೊ ಯಾವಾಗ ನಾವು ಕೊಡ್ತೇವೆ ಅಂದ್ರೆ ಆ ದಿವಸ ಬರಲಿ, ಅವತ್ತು ನಾವು ಅವರಿಗೆ ಹೋಟೆಲ್ ಅವರಿಗೆಲ್ಲ ತುಂಬಾ ನಮ್ಗೆ ಸಹ ಬಿಸ್ನೆಸ್ ಮಾಡ್ಬೇಕಾದ್ರೆ ನಾವು ಮಾಡೋದಲ್ಲ. ಬಟ್ ಯಾವಾಗ ಒಂದು ಪ್ರಾಮಿಸ್ ಹಂಗಿರ್ಬೇಕು, ಒಮ್ಮೆ ಕೊಟ್ಟರೆ ಅದು ಸಪ್ಲೈ ಎವ್ರಿ ಡೇ ಇರಬೇಕು. ಈ 200 ಕ್ರಾಬ್ ಇಟ್ಕೊಂಡು 2 ಸೀಸನ್ ಕೊಟ್ಟರೆ ಮತ್ತೆ ನಮಗೆ ಸಮಾಧಾನ ಇಲ್ಲ. ಹಾಗೆ ಮತ್ತೆ ರೇಟ್ ಅಂತೂ ಒಳ್ಳೇದು 100%. ಅದೇ ಲೋಕಲ್ ರೇಟ್ ಏನಿದೆ ಪ್ರೆಸೆಂಟ್ಲಿ ಸರ್ ನಮಗೆ ವೆಂಡರ್ ಪ್ರೈಸ್ 500 ಗ್ರಾಮಿಂದ 750 ಗ್ರಾಮಕ್ಕೆ 1 kg 1,100 ತರ ಕೊಡ್ತಾರೆ. 750 800 ಮೇಲೆದಕ್ಕೆ 1 kg ತನಕ ಅದಕ್ಕೆ 2,000 ಕೊಡ್ತಾರೆ ಕೆಜಿಗೆ. ಅದ್ರ ಮೇಲದಕ್ಕೆ 2,800 kg ಕೊಡ್ತಿದ್ದಾರೆ. ಕಸ್ಟಮರ್ಗೆ ನಾವು 200 ರೂಪಾಯಿ 300 ರೂಪಾಯಿ ಜಾಸ್ತಿ ಇಟ್ಕೊಡಿ, ಯಾಕಂದ್ರೆ ಅಷ್ಟು ಅದು ಕಮ್ಮಿ ಆಕ್ಚುಲಿ. ಬಟ್ ಇಟ್ಸ್ ಓಕೆ. ಹಾಗೆ ನೀವು ಹೊರಗಡೆ ಸೇಲ್ ಮಾಡ್ತಾ ಇದ್ರಿ, ಹೌದು ಹೌದು. ವೆಂಡರ್ಸ್ ಫ್ರೀಕ್ವೆಂಟ್ ಆಗಿ ಅವ್ರು ಬರ್ತಾ ಇದ್ದಾರಾ? ಇಲ್ಲ ನಮ್ಗೆ ಏನಂತ ಸರ್, ಇಲ್ಲಿಂದ ಮಂಗಳೂರಿಂದ ಎವ್ರಿ ಡೇ ಚೆನ್ನೈಗೆ ಹೋಗುವಂತ ಕ್ರಾಪ್ಸ್ ಇದೆ. ಫಿಶರ್ಮೆನ್ ಅವ್ರಿಗೆ ಕೊಡ್ತಿರ್ತಾರೆ. ನಮಗೆ ಅವ್ರು ಮಡ್ ಕ್ರಾಪ್ ಕೊಡೋದು, ನಮಗೆ ವಾಟರ್ ಕ್ರಾಪ್ಸ್ ಕೊಡೋದು. ಸೊ ನಾವಿದ ಮಡ್ ಮಾಡಿ ಮತ್ತೆ ವೆಂಡರಿಗೆ ಕೊಟ್ರೆ ಅವರು ಅಲ್ಲಿಂದ ಸೇಮ್ ಹೇಗೆ ಎವ್ರಿ ಡೇ ರುಟೀನ್ ಅಲ್ಲಿ ಹೋಗ್ತದೆ ಹಾಗೆ ಹೋಗ್ತದೆ. ಬೈ ಚಾನ್ಸ್ ನಿಮಗೆ ಕಸ್ಟಮರ್ ಇದ್ರೆ ಕಸ್ಟಮರಿಗೆ ನಾವು ಮನೆಗೆ ಬರ್ತಾರೆ, ಇಲ್ಲ ಯಾರು ಕಾಲ್ ಮಾಡಿದ್ರೆ ನಾವು ಅಲ್ಲಿ ರೀಚ್ ಮಾಡ್ತೇವೆ. ಬಟ್ ಈಗ ಸ್ಟಾರ್ಟಿಂಗ್ ನಾವು ಕಸ್ಟಮರ್ಗೆ ಒಂದು ಪ್ರಮೋಷನ್ ಮಾಡಿ, ಯಾಕಂದ್ರೆ ನಮ್ಮ ಹತ್ರ ಇದು 240 ಕ್ರಾಬ್, ಆ ದೊಡ್ಡಲ್ಲಿ 60 ದಿವಸ ಬೇಕಾಗ್ತದೆ. ಸೀಟ್ ರೆಡಿ ಇದ್ದವತ್ತು ನಮಗೆ ಹೇಳ್ಬೋದು, ಬಟ್ ಅದಕ್ಕೆ ಮುಂಚೆ ನಮಗೆ ಕಷ್ಟ ಆಗ್ತದೆ. ಈಗ ಪ್ರೆಸೆಂಟ್ ಒಂದು 30 ರಿಂದ 35 ಕ್ರಾಬ್ ಎಲ್ಲ 40 ಕ್ರಾಬ್ ರೆಡಿ ಇದೆ ನಮ್ಮ ಹತ್ರ. ಯಾಕೆ ನಾವು ಆ ಕಡೆ ಚೆಕ್ ಮಾಡಿದ್ವಿ, ಆ ಕಡೆ ಒಂದು 18 ತನಕ ರೆಡಿ ಇದೆ ಆ ಕಡೆ. ಈ ಕಡೆ ಈಗ ಚೆಕ್ ಮಾಡಿ ನೋಡ್ಬೇಕು ಅಷ್ಟೇ. ಸರ್ ಈಗ ನೀವು ಟ್ರಾನ್ಸಿಟ್ ಯಾವ ತರ ಮಾಡ್ತೀರಾ ಅದನ್ನ? ಅಂದ್ರೆ ನೀರಲ್ಲಿ ಹಾಕಿ ಅವ್ರಿಗೆ ಕೊಡ್ತೀರಾ? ಇಲ್ಲ ಇಲ್ಲ, ನಮಗೆ ಪ್ರೆಸೆಂಟ್ ಈಗ ಎಕ್ಸಾಂಪಲ್ ನಿಮಗೆ ತೋರಿಸ್ಬೇಕು. ಒಂದು ಬರಲಿಲ್ಲ ಬೇರೆ ಆಕ್ಚುಲಿ ವಾಟರ್ ಕ್ರಾಪ್ಸ್ ಇದೆ. ವಾಟರ್ ಕ್ರಾಪ್ಸ್ ತುಂಬಾ ಸರಿ ನಾವು ಪ್ರೆಷರ್ ಕೊಟ್ರೆ ಸತ್ತೋಗ್ತದೆ. ಮಡ್ ಕ್ರಾಪ್ ಆದ್ರೆ ಆಲ್ರೆಡಿ ಹಾರ್ಡ್ ಆಗಿರ್ತದೆ, ಪ್ರಾಬ್ಲಮ್ ಇಲ್ಲ. ಸೊ ವಾಟರ್ ಕ್ರಾಪ್ಸ್ ನಾವು ಆದಷ್ಟು ಜಾಗ್ರತೆ ನೋಡ್ಬೇಕು. ಒಂದು ಕ್ರ್ಯಾಕ್ ಆದ್ರೂ ಮತ್ತೆ ಅದು ನಮಗೆ ಸೆಲ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಎಕ್ಸಾಮ್ ನೋಡಿ, ಇದು ನೋಡಿ ಹೇಳಿಲ್ಲ, ಇದು ನೋಡಿ, ಇದು ಬಾಕ್ಲಾ, ಒಂದು ಫೀಮೇಲ್ ಬಾಕ್ಲ ಅನ್ಮೆಚೂರ್ಡ್ ಫ್ರೆಂಡ್. ಇದು ಕ್ರಾಬ್ ಫೀಮೇಲ್ ಬೈ, ಇದು ಅನ್ಮೆಚೂರ್ಡ್ ಫೀಮೇಲ್ ಕ್ರಾಬ್. ಇನ್ನು ಮೆಚೂರ್ ಆಗ್ಬೇಕು, ಇನ್ನೂ ಆಗ್ಬೇಕು, ಮೆಚೂರ್ ಆಗಿಲ್ಲ. ನೋಡಿ ಇಲ್ಲಿ ನೋಡಿ ಸಾಫ್ಟ್ ಇದೆ ಅದು. ಯಾಕಂದ್ರೆ ಫೀಮೇಲ್ ಅಲ್ಲಿ ಓವರಿ ಒಂದು ಪ್ರೊಡಕ್ಷನ್ ಆಗೋ ವಿಷಯ, ಇದು ನಿಮ್ಗೆ ಓಪನ್ ಆಗಿ ಹೆಗ್ಗೆ ಇಟ್ಕೊಳ್ತದೆ. ಸೊ ಈ ತರ ಕಟ್ಟಿ ನೀವು ಅದು ಕಟ್ಟಿ ಬೈ ಅಂದ್ರೆ ಇದು ನಾವು ಈಗ ನಮಗೆ ತೋರಿಸಿ ನಾರ್ಮಲ್ ಆಗಿ, ಯಾಕಂದ್ರೆ ನಮ್ದು ವಾಟರ್ ಕ್ರಾಫ್ಟ್ಸ್ ಡ್ಯಾಮೇಜ್ ಮಾಡ್ಲಿಕ್ಕೆ ಬೇಡ. ಎಕ್ಸ್ಪೋರ್ಟ್ ಮಾಡಿ ನೋಡಿ ಹಿಂಗೆಲ್ಲ ಫುಲ್ ಪ್ರಾಪರ್ ಆಗಿ ಕೈಯಲ್ಲಿ ಹಂದಡ್ಲಿಕ್ಕೆ ಇಲ್ಲ. ನಿಮ್ಗೆ 3-4 ಹಗ್ಗ ಕಟ್ಟಿಕೊಂಡು ಇಲ್ಲಿ ರೆಡಿ ಆಗಿರೋದು ಹಿಂಗೆ ಇರ್ತದೆ ಫುಲ್ ಪ್ಯಾಕ್ ಆಗಿ. ಇಲ್ಲಿಂದ ನಾವು ಇದನ್ನು ವೆಂಡರ್ಸ್ ಕೊಡ್ತೇವೆ, ಅವರಲ್ಲಿ ಮತ್ತೆ ಪ್ಯಾಕ್ ಮಾಡ್ಕೊಂಡು ಅಲ್ಲಿ ಇನ್ನೊಬ್ಬರಿಗೆ ಕೊಡ್ತೇವೆ. ಕವರ್ ಎಲ್ಲ ಹಾಕ್ತಾರೆ? ಇಲ್ಲ ಇಲ್ಲ, ನಾವು ಒಂದು ಬಾಕ್ಸ್ ಅಲ್ಲಿ ಇಟ್ಕೊಂಡು ಹೋಗೋದು. ಯಾಕಂದ್ರೆ ನಮ್ದು ಕೆಲಸ ಇಲ್ಲಿ ವೆಂಡರಿಗೆ ಕೊಡ್ಲಿಕ್ಕೆ ಅಷ್ಟೇ. ವೆಂಡರ್ ಅವರಿಗೆ ಬೇಕಿದ್ರೆ ಪ್ಯಾಕಿಂಗ್ ಮಾಡಿ ಅವರು ಇನ್ನೊಬ್ಬರಿಗೆ ಕಳಿಸ್ತಾರೆ. ಅಲ್ಲಿಂದ ಎಕ್ಸ್ಪೋರ್ಟ್ ಆಗುವಾಗ ಅವರ ಪ್ಯಾಕಿಂಗ್ ಮಾಡಿ ಅವ್ರು ಕಳಿಸ್ತಾರೆ. ಹಾಗೆ ನಾರ್ಮಲ್ ನೀವು ಎಷ್ಟು ಮಾಡಿ ಕಳಿಸ್ತೀರಾ? ನಮ್ದು ಪ್ರಾಪರ್ ಆಗಿ ಟೈ ಎಲ್ಲ ಮಾಡಿಕೊಂಡು ಇನ್ನೊಂದು ಕ್ರಾಬಿಗೆ ಕಾಲ್ ಕಟ್ ಆಗೋದಾಗೆ ಟೈ ಮಾಡಿ ಕಲಿತೆ ಮುಗೀತು. ಮತ್ತೆ ಎಲ್ಲ ಕೆಲಸ ಅವರೇ ಮಾಡ್ತಾರೆ. ಈಗ ನಿಮ್ ಸ್ಟೂಡೆಂಟ್ಸ್ ಗೆ ನೀವೇನ್ ಟ್ರೈನಿಂಗ್ ಕೊಟ್ಟಿರ್ತೀರಾ, ಅವರು ಸ್ವಂತವಾಗಿ ನಾಳೆ ಮಾಡಿದ್ರೆ ನೀವು ಮಾರ್ಕೆಟಿಂಗ್ ಹೆಲ್ಪ್ ಮಾಡ್ತೀರಾ? ನಾವು ಇಲ್ಲಿ ಕನ್ಫರ್ಮ್ ಆಗಿ ನಾವೇನ್ ಬೈ ಎಕ್ಸಾಮ್ ನೋಡಿ, ಒಂದು ಸ್ಟೂಡೆಂಟ್ ನಮ್ಮ ಇವತ್ತಿನ ಪ್ಲಾನ್ ನೋಡುವಾಗ ಒಂದು ಸ್ಟೂಡೆಂಟ್ಗೆ ರೆಡಿ ಆಗ್ಲಿಕ್ಕೆ ಒಂದು 2-3 ತಿಂಗಳು ಬೇಕಾಗ್ತದೆ. ಆಗ ಅವರದಲ್ಲಿ ಅಲ್ಲಿ ಕ್ರಾಬ್ ಸತ್ತುವ ಸಾಯುವ ಚಾನ್ಸ್ ಇರ್ತದೆ. ಯಾಕಂದ್ರೆ ಅವರು ಕಲಿತಾ ತಪ್ಪನ್ನೇ ಮಿಸ್ಟೇಕ್ ಮಾಡಿ, ನಾವೀಗ ಇಲ್ಲಿ ಹೇಳಿದ್ರು ವಾಟರ್ ಮಿಸ್ಟೇಕ್ ಅಲ್ಲಿ ಚಿಕ್ಕ ಆಗಿ ಯಾವ ಒಂದು 2 ಹತ್ತದೆ ಎಕ್ಸಾಕ್ಟ್ ಅವ್ರು ರೆಡಿ ಆಗ್ತಾರೆ. ಮತ್ತೆ ನಾವು ನಮ್ದೇನಂದ್ರೆ ಒಂದು ಕ್ರಾಬ್ ಸಾಯಾಗಿ ನಾವು ನೋಡೋದು ನಮ್ಮ ಡ್ಯೂಟಿ. ಸೊ ನಮ್ಮ ಸ್ಟೂಡೆಂಟ್ಸ್ ಅಷ್ಟೇ ಹೇಳುದು, ಯಾಕಂದ್ರೆ ಅವರು ಒಂದು ನೀಟಾಗಿ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ. ಬಟ್ ಕೆಲವೊಮ್ಮೆ ಈಗ ಇಲ್ಲಿ 2 ದಿವಸ ಕ್ಲಾಸ್ ತಗೊಳ್ತಾರೆ, ಮನೆಗೆ ಹೋದ್ಮೇಲೆ ಕೆಲವೊಂದು ಮರ್ತೋಗೋ ಚಾನ್ಸ್ ಇರ್ತದೆ. ಅಲ್ಲ ಒಂದು ಕ್ರಾಬ್ ಅನ್ನು ಮುಟ್ಟುವಾಗ ಒಂದು ರಾಂಗ್ ಆಗಿ ರೈಟ್ ಆಗುತ್ತೆ. ಸೊ ಇಂಥ ಸ್ಟ್ರೆಸ್ ಆಗುವಾಗ ಪ್ರಾಬ್ಲಮ್ ಆಗೋ ಚಾನ್ಸ್ ಇದೆ. ಅದನ್ನ ಬಿಟ್ಟು ಅವರು ಸರಿಯಾಗಿ ಮಾಡಿದ್ರೆ ಏನಾಗಲ್ಲ, ಆಯ್ತಾ. ಬೈ ಚಾನ್ಸ್ ಅವರದು ಸಕ್ಸಸ್ಫುಲ್ ಆಗಿ ಕ್ರಾಬ್ ಆಗ್ತದೆ. ಸೊ ಇದು ಒಂದು ಫಸ್ಟ್ ಬ್ಯಾಚ್ ಸ್ವಲ್ಪ ಕಷ್ಟ ಆಗ್ತದೆ. ಒಮ್ಮೆ ಸೆಟ್ ಆದ್ರೆ ಮತ್ತೆ ಪ್ರಾಬ್ಲಮ್ ಇಲ್ಲ. ಸೊ ಆಗ
ಅವರು ಯಾವ್ದು ಕ್ರಾಪ್ ರೆಡಿ ಆದ್ರೂ ಕೂಡ ನಾವು ಮತ್ತೆ ಬೈಬ್ಯಾಕ್ ನಾವೇ ಮಾಡ್ಕೊಳ್ತೀವಿ. ಯಾಕೆ ನಮ್ಗೆ ಇಲ್ಲಿ ತುಂಬಾ ಪರಿಚಯದವರಿದ್ದಾರೆ, ಕಸ್ಟಮರ್ಸ್ ಇದ್ದಾರೆ. ಸೊ ಇವರಿಗೆ ಕೊಡುವಂತ ಆಪ್ಷನ್ ನಮ್ಮ ಹತ್ರ ಇದೆ. ಸೊ ನಾವೇ ಅವರಿಗೆ ಕೊಟ್ಟು ಹಾಗೆ ಹೆಲ್ಪ್ ಮಾಡೋದು. ಈಗ ಕ್ರಾಪ್ಸ್ ಸ್ಟಾರ್ಟಿಂಗ್ ಮಾಡುವಾಗ ನಾವೇ ಅವರಿಗೆ ಕ್ರಾಪ್ಸ್ ಅನ್ನು ಅವೈಲೇಬಲ್ ಮಾಡ್ತೇವೆ, ಅಂದ್ರೆ ಅವರಿಗೆ ಪ್ರಯತ್ನ ಮಾಡ್ಲಿಕ್ಕೆ, ಟ್ರೈ ಮಾಡ್ಲಿಕ್ಕೆ. ದೊಡ್ಡ ಯೂನಿಟ್ ಆಗುವ ಅವರ ಕಾಂಟ್ಯಾಕ್ಟ್ಸ್ ಅವ್ರು ಹುಡುಕ್ಬೇಕಾಗ್ತದೆ. ಈಗ ನಮ್ಮದು ಎಷ್ಟು ಬೆಸ್ಟ್ ಆಗ್ತದೆ ಅಷ್ಟು ಹೆಲ್ಪ್ ಮಾಡ್ತೇವೆ ಅವರಿಗೆ. ಸರಿ, ನಿಮ್ ಸ್ಟೂಡೆಂಟ್ಸ್ ಆಲ್ ಓವರ್ ಸ್ಟೇಟ್ ಇಂದ ಬಂದಿರ್ತಾರೆ, ಬೆಂಗಳೂರು, ತುಮಕೂರು, ಹೌದು. ದಾವಣಗೆರೆ, ಶಿವಮೊಗ್ಗ. ಅಲ್ಲೆಲ್ಲ ಅವ್ರು ಯೂನಿಟ್ ಮಾಡಿರ್ತಾರೆ. ಹೌದು. ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಹಂಗೆ. ಸರ್ ಈಗ ಏನಂದ್ರೆ ನಮ್ಗೆ ಇಲ್ಲಿಂದ ಚೆನ್ನೈಲಿ ನಾವು ಟ್ರೈನಲ್ಲಿ ಕಳಿಸಿದ್ವಿ, ಅಲ್ಲಿ ನಮ್ಮ ವೆಂಡರ್ಸ್ ಹಾಗೆ ಕಳಿಸ್ತಾರೆ. ಸೊ ನಾವು ಕೂಡ ಈಗ ಬೈ ಚಾನ್ಸ್ ಯಾರು ಮಾಡೋರು ಇದ್ದಾರೆ ಅಲ್ಲಿ ಬ್ಯಾಂಗ್ಳೂರಲ್ಲಿ, ಆಲ್ರೆಡಿ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ. ಈಗ ಇನ್ನೊಂದು 2 months ಅಲ್ಲಿ ಅವ್ರದ್ದು ರಿಸಲ್ಟ್ ಬರ್ತದೆ. ನಾವು ಅದನ್ನು ಬಸ್ಸಲ್ಲಿ ಹಾಕಿದ್ರೆ ರಾತ್ರಿ ಹಾಕಿದ್ರೆ ಬೆಳಿಗ್ಗೆ ಬಂದು ರೀಚ್ ಆಗ್ತೀವಿ. ಇದು ಕ್ರ್ಯಾಬ್ ಬಂದ್ಬಿಟ್ಟು ನೀರಿಲ್ಲದೆ ಕರೆಕ್ಟ್ ಮಾಯಿಶ್ಚರ್ ಅಲ್ಲಿ ಇದ್ರೆ ಒಂದು 36 hours ಬದುಕ್ತದೆ. ಸೊ ನಮಗೆ ಇಲ್ಲಿಂದ ಈಗ ನಾವು ಕ್ರ್ಯಾಬ್ ಅನ್ನು ತೆಗೆದು ಪ್ಯಾಕ್ ಮಾಡಿ ಸಂಜೆ ಹಾಕಿದ್ರೆ 8 ಗಂಟೆ 10 ಗಂಟೆ ಬಸ್ಸಲ್ಲಿ ಮಂಗಳೂರು ಬರ್ತದೆ. ಸೊ ಪ್ರಾಬ್ಲಮ್ ಏನಿಲ್ಲ, ಕರೆಕ್ಟ್ ಆಗಿ ಸೇಫ್ ಆಗಿ ಕಳಿಸಿಬಿಟ್ರೆ ಸಾಕಷ್ಟೇ. ನಾವಿಲ್ಲಿ ಬೈ ಬ್ಯಾಕ್ ಮಾಡಿ ರಿಟರ್ನ್ ಮತ್ತೆ ನಮ್ದು ಕಸ್ಟಮರ್ಸ್ಗೆ ಹೋಗ್ತದೆ. ಟ್ರಾನ್ಸಿಟ್ ಅಲ್ಲಿ 36 hours ಲಾಸ್ಟ್ ಸರ್, ಅದಕ್ಕಿಂತ ಜಾಸ್ತಿ ಇಲ್ಲ, ಅದಕ್ಕಿಂತ ಜಾಸ್ತಿ ಬದುಕ್ತದೆ ಇದು ಕ್ರಾಬ್ 3-4 ದಿವಸ ಪ್ಲಸ್ ಬದುಕ್ತದೆ. ಬಟ್ ಏನಂದ್ರೆ ಮಾಯಿಸ್ಟ್ ಕಂಟೆಂಟ್ ಬೇಕು, ಖಾಲಿ ಸುಮ್ಮನೆ ಇಟ್ಟರೆ ಬದುಕಲ್ಲ. ಯಾಕಂದ್ರೆ ತುಂಬಾ ಡ್ರೈ, ಇಲ್ಲಿ ಬಿಸಿಲು ಹೆವಿ ಆಯ್ತು. ಈಗ ಬಿಸಿಲಿಗೆ ತುಂಬಾ ಅದು ಇಲ್ಲಿ ಒಳಗೆ ಗಿಲ್ಸ್ ಇದೆ, ಆ ಗಿಲ್ಸ್ ಎಲ್ಲ ವಾಟರ್ ಅನ್ನು ವೇಪರ್ ಆಗಿ ಹೋದ್ರೆ ಮತ್ತೆ ಬದುಕಲ್ಲ, ಅದು ವೆಟ್ ಇರ್ಬೇಕು ಯಾವಾಗ ಸಹ. ನಾನು ಸರ್ ಅದರಲ್ಲಿ ಇಷ್ಟ ತನಕ ಅಷ್ಟು ವರ್ಷ ನಾನು ನೋಡಿಲ್ಲ ಕ್ರಾಬ್ ಅನ್ನು, ಯಾಕಂದ್ರೆ ಇದು ನಮ್ದು ಫಸ್ಟ್ ವರ್ಷ. ಬಟ್ ಸೈಂಟಿಫಿಕ್ ಆಗಿ 1-2 ವರ್ಷ ಬದುಕುತ್ತೆ ಅಂತ ಹೇಳ್ತಾರೆ ಕ್ರಾಬ್. ಸೊ ಅದು ನಾವು ಇನ್ನು ನಮ್ದೇ ರಿಸರ್ಚ್ ಮಾಡಿ ನೋಡ್ಬೇಕು. ಈಗ ಆಲ್ರೆಡಿ ಒಂದು ಕ್ರಾಬ್ ಇಟ್ಟಿದ್ದೇವೆ ನಾವು, ಒಂದು 3 months ಕ್ರಾಬ್, ಅದು 4 months ಕ್ರಾಬ್. ಅದು ನಮ್ಮ ಸಿಸ್ಟಮ್ ಅಲ್ಲಿ ಉಂಟು. ನಾವು ಅದನ್ನು ಎಷ್ಟು ಲಾಂಗ್ ಟೈಮ್ ಆಗ್ತದೆ ಅದು ಸೇಲ್ ಮಾಡ್ಲಿಕ್ಕಿಲ್ಲ, ಇಲ್ಲೇ ಇರಲಿ ಅಂತ ಹೇಳಿ ಅದು ಟ್ರೈ ಮಾಡ್ತಿದ್ದೇವೆ. ಮತ್ತೆ ಅದ್ರ ಮೇಲೆ ರಿಸಲ್ಟ್ ಹುಡುಕ್ಬೇಕು. ಬಟ್ ರಿಸಲ್ಟ್ ಅಲ್ಲಿ ಎಲ್ಲರೂ ಫೇಲ್ಯೂರ್ ಆದ್ರೆ ಕಷ್ಟ. ಈ ಮೆಟೀರಿಯಲ್ಸ್ ನೆಲ್ಲ ಎಲ್ಲಿಂದ ಪರ್ಚೇಸ್ ಮಾಡಿದ್ರಿ ಸೊ ಇದೆಲ್ಲ ನಾವೀಗ ಪ್ರೆಸೆಂಟ್ಲಿ ಮಂಗಳೂರಿಗೆ ರೇಟ್ ಕ್ರಾಸ್ ಇತ್ತು, ನಾವು ಹೊರಗೆ ತಂದದ್ದು. ಹಂಗಲ್ಲಿ ಈಗ ಮತ್ತೆ ರೇಟ್ ಹೈಕ್ ಆಗಿದೆಲ್ಲ, ವಾರಿಂದ ಮೋಸ್ಟ್ಲಿ ಗೊತ್ತಿಲ್ಲ. ಯಾಕಂದ್ರೆ ಅದು ಟ್ಯಾಂಕ್ ನಾನು ತರುವಾಗ 4,800 ರೂಪಾಯಿ ಇತ್ತು. ಈಗ ಅದೇ ಟ್ಯಾಂಕಿಗೆ 6,000 ರೂಪಾಯಿ ಹೇಳ್ತಿದ್ದಾರೆ. ಅಲ್ಲೊಂದು ಹೊಸ ಟ್ಯಾಂಕ್ ಹಾಕಿದ್ದೇನೆ, ಅದು ಟ್ಯಾಂಕಿಗೆ 15,000 ಚಿಲ್ಲರೆ ಹೇಳಿದ್ದು. ಈಗ ಅದೇ ಟ್ಯಾಂಕಿಗೆ 19,000 ಚಿಲ್ಲರೆ ಆಗಿದೆ. ಈ ಬಾಕ್ಸ್ ಗಳಿಗೆಲ್ಲ ಎಷ್ಟು ಕೊಟ್ಟಿದ್ರಿ ಸರ್ ಅವಾಗ? ನಾನು ಆಗ ಕೂಡ 360 ರೂಪೀಸ್ ಕೊಟ್ಟದ್ದು. ಈಗ ಗೊತ್ತೆ ಐಡಿಯಾ ಇಲ್ಲ. ಇದು 26 ಲೀಟರ್ ಬಾಕ್ಸ್. ಬಟ್ ನಾನು ಸ್ಟೂಡೆಂಟ್ ಅವರಿಗೆ ಈಗ ಇದ್ರಲ್ಲಿ ಮಾಡೋದು ಬೇಡ ಹೇಳ್ತಾರೆ, ಯಾಕಂದ್ರೆ ಇದ್ರಲ್ಲಿ ಸ್ವಲ್ಪ ಕಷ್ಟ ಇದೆ. ಈ ಪೈಪ್ ಲೈನ್ಸ್ ಬ್ರೇಕ್ ಮಾಡೋದು ಆಪ್ಷನ್, ಯಾಕಂದ್ರೆ ಕ್ರಾಬಿಗೆ ಪೈಪ್ ಲೈನ್ ಸಿಗ್ತದೆ. ಸೊ ಇದಕ್ಕಿಂತ ಸ್ವಲ್ಪ ದೊಡ್ಡ ಬಾಕ್ಸ್ ಬಂದ್ರೆ ಗುಡ್ ಸೇಫ್. ಯಾಕಂದ್ರೆ ಈ ಸಿಸ್ಟಮ್ ಅಲ್ಲಿ ಒಂದೇ ಒಂದು ಪೈಪ್ ಲೈನ್ ಕಟ್ ಆಗಿದೆ ಇಷ್ಟ ತನಕ. ಇದರಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ಆಗ್ತಾ ಇದೆ. ಯಾಕಂದ್ರೆ ಇದು ನನಗೆ ಮಾಡುವಾಗ ನಂಗೆ 200 ಮಾಡ್ಬೇಕಂತ ಹಾಗೆ, ಇಲ್ಲ ಸ್ವಲ್ಪ ಮತ್ತೆ ಹೈಟ್ ಹೋಗ್ತದಲ್ಲ, ಅದಕ್ಕೋಸ್ಕರ ನಾವು ಈ ಬಾಕ್ಸ್ ಚಾಯ್ಸ್ ಮಾಡಿದ್ದು. ಬಾಕ್ಸ್ ಅಲ್ಲಿ ಪ್ರಾಬ್ಲಮ್ ಇಲ್ಲ, ಬಟ್ ಈ ಪೈಪ್ ಲೈನ್ ಪಾಸ್ ಆಗುವ ಈ ಪೈಪ್ ಲೈನ್ ಸ್ವಲ್ಪ ಕಟ್ ಮಾಡಿದ್ರೆ ನಮ್ಗೆ ಸ್ವಲ್ಪ ಕಷ್ಟ. ಸೊ ವೀಕ್ಷಕರೇ, ಸೊ ಇವತ್ತಿನ ದಿನ ನಾವು ಮಂಗಳೂರು ನಗರಕ್ಕೆ ಬಂದು ಭರತ್ ಅವ್ರ ಮೂಲಕ ತಿಳ್ಕೊಂಡ್ವಿ. ಸೊ ಇಲ್ಲಿ ಅವ್ರು ಯಾವ ರೀತಿಯಾಗಿ ಕ್ರಾಪ್ ಫ್ಯಾಟ್ನಿಂಗ್ ಮಾಡಿ ಮಾಡ್ತಾ ಇದ್ದಾರೆ ಅನ್ನೋದನ್ನ, ಅದೇ ರೀತಿಯಾಗಿ ಈ ಕ್ರಾಪ್ ಫ್ಯಾಟ್ನಿಂಗ್ ಬಗ್ಗೆ ಅವರು ತರಬೇತಿಯನ್ನು ಸಹ ಕೊಡ್ತಾ ಇದ್ದಾರೆ. ಇಲ್ಲಿ ಸುಮಾರಷ್ಟು ಜನ ನೀವು ಆಸಕ್ತರು ಸಹ ಇಲ್ಲಿ ಬಂದು 2 ದಿನ ವೀಕೆಂಡ್ ಶನಿವಾರ ಭಾನುವಾರ ಇಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಸೊ ಯಾರಿಗಾದ್ರೂ ಈ ಕ್ರಾಪ್ ಫ್ಯಾಟ್ನಿಂಗ್ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ, ನೀವು ಏನಾದರೂ ಅದ್ರ ಬಗ್ಗೆ ಆಸಕ್ತಿ ಇದ್ರೆ, ನಾನು ಭರತ್ ಅವರ ಒಂದು ನಂಬರನ್ನು ನಾನು ಡಿಸ್ಪ್ಲೇಯಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ನೀವು ಅವ್ರನ್ನ ಸಂಪರ್ಕ ಮಾಡಿ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಬಂದು ನೋಡ್ಬೋದು ಮತ್ತೆ ಕಲಿಬಹುದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.